ಪರಮಾತ್ಮ ತಂದೆ ನಮಗೆ ಅಂತಹ ಯಾವ ಮಾತನ್ನ ಹೇಳ್ತಾರೆ ಅಂದ್ರೆ, ನಿಮಗೆಲ್ರಿಗೂ ಕೂಡ ಮಹಾಭಾರತದ ಕತೆ ಗೊತ್ತಿದೆ. ಮಹಾಭಾರತದಲ್ಲಿ ಯಾವಾಗ ಅರ್ಜುನ ಯುದ್ಧದ ಮೈದಾನಕ್ಕೆ ಹೋದ ತಕ್ಷಣ ತನ್ನ ಸಂಬಂಧಿಗಳನ್ನ ನೋಡಿ, ನಾನು ಯುದ್ಧವನ್ನ ಮಾಡೋದಿಲ್ಲ, ನಾನು ನನ್ನ ಸಮ್ಮುಖದಲ್ಲಿರುವಂತಹ ನನ್ನ ಸಂಬಂಧಿಗಳ ಜೊತೆಗೆ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಶಸ್ತ್ರವನ್ನ ಕೆಳಗಡೆ ಇಟ್ಟು ಬಹಳಷ್ಟು ದುಃಖಿತನಾಗಿ ಮೋಹಿತನಾಗಿ ಸಂಬಂಧಿಗಳನ್ನ ನೋಡಿ ಮೋಹಕ್ಕೆ ವಶ ಆಗಿ ದುಃಖಿಯಾಗಿ ಯುದ್ಧದ ಮೈದಾನದಲ್ಲಿ ಯುದ್ಧವನ್ನ ಮಾಡದೆ ಹಾಗೆ ಕುತ್ಕೊಳ್ತಾನೆ. ಯಾವಾಗ ಅರ್ಜುನ ಯುದ್ಧವನ್ನ ಮಾಡದೆ ಯುದ್ಧದ ಮೈದಾನದಲ್ಲಿ ಮೋಹಿತನಾಗಿ ಕುತ್ಕೊಳ್ತಾನೋ, ದುಃಖಿಯಾಗಿ ಕುತ್ಕೊಳ್ತಾನೋ, ಯಾವಾಗ ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ, ಆಗ ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಯಾವ ಮಾತನ್ನ ಹೇಳ್ತಾರೆ ಅಂದ್ರೆ, ಅಶೋಚ ನನ್ನ ಶೋಚಸ್ವಾಂ ಪ್ರಜ್ಞಾವಾದಶ್ಚ ಭಾಷಸಿ ಗತಾಶೂ ನಗತಾಶೂನಶ್ಚ ನಾನು ಶೋಚಂತಿ ಪಂಡಿತ. ಅಂದ್ರೆ ಒಂದು ಕಡೆ ನೀನು ಪಂಡಿತನಂತೆ ಮಾತನ್ನ ಮಾತಾಡ್ತಾ ಇದ್ದೀಯ, ಇನ್ನೊಂದು ಕಡೆ ದುಃಖಿ ಆಗ್ತಾ ಇದ್ದೀಯ, ಚಿಂತೆಯನ್ನ ಮಾಡ್ತಾ ಇದ್ದೀಯ. ಆದ್ರೆ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಎಂದು ಯಾರ ಬಗ್ಗೆ ಚಿಂತೆಯನ್ನ ಮಾಡೋದಿಲ್ಲ ಅಂದ್ರೆ, ಯಾರು ನಮ್ಮ ಚಿಂತೆಗೆ ಯೋಗ್ಯರಲ್ವೋ ಅವರ ಬಗ್ಗೆ ಜ್ಞಾನಿಗಳು ಎಂದೂ ಚಿಂತೆಯನ್ನ ಮಾಡೋದಿಲ್ಲ. ಮತ್ತೆ ಯಾರು ಬದುಕಿದ್ದಾರೋ ಅವರ ಬಗ್ಗೆನೂ ಜ್ಞಾನಿಗಳು ಎಂದೂ ಚಿಂತೆಯನ್ನ ಮಾಡೋದಿಲ್ಲ. ಯಾರು ಸತ್ತೋಗಿದ್ದಾರೋ ಅವ್ರ ಬಗ್ಗೆನೂ ಜ್ಞಾನಿಗಳು ಎಂದೂ ಚಿಂತೆಯನ್ನ ಮಾಡೋದಿಲ್ಲ. ನೀನ್ ಯಾಕೆ ಚಿಂತೆಯನ್ನ ಮಾಡ್ತಿದ್ದೀಯಾ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ. ಹೇಗೆ ಯುದ್ಧದ ಮೈದಾನಕ್ಕೆ ಹೋದಂತಹ ಅರ್ಜುನ ಅಲ್ಲಿ ಮೋಹಕ್ಕೆ ವಶ ಆಗಿ, ಸಂಬಂಧಿಗಳನ್ನ ನೋಡಿ ಮೋಹಕ್ಕೆ ವಶ ಆಗಿ ಚಿಂತೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ರೀತಿ ವರ್ತಮಾನ ಸಮಯದಲ್ಲಿ ನಾವೆಲ್ರೂ ಏನ್ ಮಾಡ್ತಾ ಇದ್ದೀವಿ? ನಮಗೂ ಮೋಹ. ಯಾರ ಮೇಲೆ ಮೋಹ? ನಮ್ಮ ಸಂಬಂಧಿಗಳ ಮೇಲೆ ಮೋಹ. ನಾವು ಯಾರ ಚಿಂತೆಯನ್ನ ಮಾಡ್ತಾ ಇದ್ದೀವಿ ಅಂತ ಒಮ್ಮೆ ನಾವು ಸ್ವಯಂವನ್ನ ನೋಡ್ಕೊಂಡ್ರೆ, ಇವತ್ತು ವ್ಯಕ್ತಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅನೇಕ ಪ್ರಕಾರದ ಚಿಂತೆಯನ್ನ ಮಾಡ್ತಾ ಇದ್ದಾನೆ. ಸಾವಿರಾರು ಚಿಂತೆಗಳನ್ನ ನಾವು ಮಾಡ್ತೀವಿ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಪ್ರಕಾರದ ಚಿಂತೆ ಇರ್ತದೆ. ಆ ಚಿಂತೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಅನೇಕ ವಸ್ತುಗಳ ಬಗ್ಗೆ ಚಿಂತೆಯನ್ನ ಮಾಡ್ತೀವಿ, ಅನೇಕ ವ್ಯಕ್ತಿಗಳ ಬಗ್ಗೆ ಚಿಂತೆಯನ್ನ ಮಾಡ್ತೀವಿ. ಎಷ್ಟೊಂದು ಮಾತಿನ ಚಿಂತೆ ಮನಸ್ಸಿನಲ್ಲಿ ನಡೀತಾ ಇರ್ತದೆ. ಅದರಲ್ಲೂ ಹೆಚ್ಚಾಗಿ ಸಂಬಂಧಿಗಳ ಬಗ್ಗೆ ಎಲ್ರೂ ಚಿಂತೆಯನ್ನ ಮಾಡ್ತಾರೆ. ತಂದೆ ತಾಯಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮಕ್ಕಳ ಬಗ್ಗೆನೆ ಚಿಂತೆಯನ್ನ ಮಾಡ್ತಾ ಇರ್ತಾರೆ. ಅದು ಎಂತಹ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ತಂದೆ ತಾಯಿ ಅಂದ್ರೆ, ಯಾವ ಮಕ್ಕಳನ್ನ ಬಾಲ್ಯದಿಂದ ಬಹಳ ಪ್ರೀತಿಯಿಂದ ಬೆಳೆಸಿ, ಯಾವ ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣವನ್ನ ಕಲಿಸಿ, ಮಕ್ಕಳಿಗೆ ಒಳ್ಳೆ ಉದ್ಯೋಗ ವ್ಯವಹಾರವನ್ನ ಕೊಡಿಸಿರ್ತಾರೋ, ನೌಕರಿಯನ್ನ ಕೊಡಿಸಿರ್ತಾರೋ, ಅದೇ ಮಕ್ಕಳು ದೊಡ್ಡವರಾದ ತಕ್ಷಣ ತಂದೆ ತಾಯಿಯನ್ನ ಬಿಟ್ಟು ಬೇರೆ ಕಡೆ ಹೋಗಿರ್ತಾರೋ, ಅವರು ಬಿಟ್ಟು ಹೋಗಿದ್ದಾರೆ, ಅವ್ರು ಆರಾಮಾಗಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ, ಇಲ್ಲಿ ಕುತ್ಕೊಂಡು ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ? ಆ ಮಕ್ಕಳ ಬಗ್ಗೆ ಹಗಲು ರಾತ್ರಿ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಬರೀ ತಂದೆ ಮಕ್ಕಳ ಸಂಬಂಧದಲ್ಲಿ ಅಲ್ಲ, ಪತಿ ಪತ್ನಿಯ ಮಧ್ಯದಲ್ಲೂ ಕೂಡ ಈ ರೀತಿ ಆಗ್ತದೆ. ಒಬ್ರೊಬ್ರನ್ನ ಬಿಟ್ಟಾಗಿರ್ತದೆ, ಆದ್ರೂ ಇಡೀ ದಿನ ಕುತ್ಕೊಂಡು ಏನ್ ಮಾಡ್ತಿರ್ತಾರೆ? ಅವ್ರದೇ ಚಿಂತೆಯನ್ನ ಮಾಡ್ತಿರ್ತಾರೆ. ಸೋದರ ಸೋದರರು ಡಿವೈಡ್ ಆಗಿರ್ತಾರೆ, ಅವರು ಒಬ್ರು ಇನ್ನೊಬ್ಬರ ಚಿಂತೆಯನ್ನ ಮಾಡ್ತಿರ್ತಾರೆ. ಈ ರೀತಿ ನಾವು ಯಾರ ಚಿಂತೆಯನ್ನ ಇಡೀ ದಿನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಮ್ಮೆ ನಮ್ಮನ್ನ ನಾವು ನೋಡ್ಕೊಂಡ್ರೆ, ಆ ವ್ಯಕ್ತಿ ನನ್ನ ಚಿಂತೆಗೆ ಯೋಗ್ಯ ಆಗಿದ್ದಾರಾ? ಗೀತೆಯಲ್ಲಿ ಪರಮಾತ್ಮ ಏನನ್ನ ಕೇಳ್ತಾರೆ? ನೀನು ಯಾರ ಚಿಂತೆಯನ್ನ ಮಾಡ್ತಾ ಇದ್ದೀಯೋ ಅವರು ನೀನು ಅವ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಯೋಗ್ಯ ಆಗಿದ್ದಾರಾ ಅನ್ನೋದನ್ನ ಮೊದ್ಲು ವಿಚಾರ ಮಾಡು. ನಾವ್ ಯಾರು ಚಿಂತೆ ಮಾಡ್ತಾ ಇದ್ದೀವಿ? ಯಾರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮಗೆ ದುಃಖನೇ ಕೊಡ್ತಾ ಇದ್ದಾರೋ, ಯಾರು ಪ್ರತಿ ಮಾತಿನಲ್ಲೂ ನಮಗೆ ನೋವು ಆಗೋ ಹಾಗೆ ಮಾಡ್ತಾ ಇದ್ದಾರೋ, ಯಾರ ಕಾರಣದಿಂದ ನಮಗೆ ಬಹಳಷ್ಟು ಅಶಾಂತಿ ಆಗ್ತಾ ಇದೆನೋ ಅವ್ರದ್ದೇ ಏನ್ ಮಾಡ್ತೀವಿ? ನಾವು ಚಿಂತೆ ಮಾಡ್ತೀವಿ. ಸುಖ ಕೊಡೋರ್ ಚಿಂತೆ ಮಾಡಲ್ಲ, ಖುಷಿ ಕೊಡೋರ್ ಚಿಂತೆ ಮಾಡಲ್ಲ, ಒಳ್ಳೇದನ್ನ ಮಾಡೋರ್ ಚಿಂತೆನೂ
ಮಾಡಲ್ಲ. ನಾವು ಚಿಂತೆ ಮಾಡ್ತಿರೋದು ಯಾರ ಬಗ್ಗೆ? ಯಾರು ಬೆಳಗ್ಗೆಯಿಂದ ರಾತ್ರಿ ನೋವಾಗುವಂತೆ ಮಾತಾಡ್ತಿದ್ದಾರೋ, ನಮಗೆ ಯಾರು ಪ್ರತಿಕ್ಷಣ ದುಃಖ ಕೊಡ್ತಿದ್ದಾರೋ, ಕಷ್ಟ ಕೊಡ್ತಿದ್ದಾರೋ ಅವ್ರ ಬಗ್ಗೆನೇ ಚಿಂತೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕ್ಷಣ ನಾನು ವಿಚಾರ ಮಾಡ್ಬೇಕು, ನಾನು ಚಿಂತೆ ಮಾಡ್ಲಿಕ್ಕೆ ಅವರು ಯೋಗ್ಯ ಆಗಿದ್ದಾರಾ? ಅವ್ರು ನಮಗೆ ಕೆಟ್ಟದ್ದನ್ನೇ ಮಾಡ್ತಿದ್ದಾರೆ ಅಂದ್ರೆ ನಾವು ಅವ್ರನ್ನ ಯಾವ ಕಾರಣಕ್ಕೂ ಏನ್ ಮಾಡ್ಬಾರ್ದು, ನೆನಪು ಮಾಡ್ಕೊಳ್ಬಾರ್ದು. ಅವ್ರ ಬಗ್ಗೆ ಕುತ್ಕೊಂಡು ನಾವು ಚಿಂತೆಯನ್ನ ಮಾಡಬಾರ್ದು. ಇವತ್ತು ಎಷ್ಟೋ ಮನೆಯಲ್ಲಿ ಈ ರೀತಿ ಕೂಡ ಆಗ್ತದೆ. ಒಂದು ಫ್ಯಾಮಿಲಿಯಲ್ಲಿ ತಂದೆ ಮಕ್ಕಳು ಎಲ್ರು ಒಟ್ಟಿಗೆ ಇದ್ರೂ ಕೂಡ ಮಕ್ಕಳು ಅನೇಕ ತಪ್ಪು ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಅವರು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಅವರು ತಪ್ಪು ಮಾರ್ಗದಲ್ಲಿ ಹೋಗೋದನ್ನ ನೋಡಿ ತಂದೆ ತಾಯಿ ಬಾರಿ ಬಾರಿಗೂ ಆ ಮಕ್ಕಳಿಗೆ ಬುದ್ಧಿಯನ್ನ ಹೇಳ್ತಾರೆ. ಈ ರೀತಿ ಮಾಡ್ಬೇಡ, ಹೀಗಿರ್ಬೇಡ, ನೀನ್ ಹೀಗಿರ್ಬಾರ್ದು, ಹೀಗಿರ್ಬೇಕು ಅಂತ ದಿನಾ ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾರೆ. ಇವ್ರು ಎಷ್ಟು ಬುದ್ಧಿ ಮಾತು ಹೇಳಿದ್ರು ಮಕ್ಕಳು ಕೇಳಲ್ಲ. ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಿರ್ತಾರೆ. ಅವ್ರು ಮಾಡ್ತಾ ಇರೋ ಕಾರ್ಯದಿಂದ ಅವರು ಖುಷಿಯಲ್ಲೇ ಇರ್ತಾರೆ. ಮಕ್ಕಳು ತಾವ್ ಹೇಗ್ ಜೀವನ ನಡೆಸ್ಬೇಕೋ ಹಾಗೆ ಜೀವನ ನಡೆಸ್ತಾ ಖುಷಿಯಲ್ಲಿರ್ತಾರೆ. ತಂದೆ ತಾಯಿ ನಾನ್ ಇಷ್ಟು ಹೇಳಿದ್ರು ನನ್ ಮಗ ಪರಿವರ್ತನೆ ಆಗ್ತಾ ಇಲ್ಲ ಅಂತ ಹೇಳಿ ಇಡೀ ದಿನ ಕುತ್ಕೊಂಡು ಏನ್ ಮಾಡ್ತಿರ್ತಾರೆ, ಅವ್ರದೇ ಚಿಂತೆಯನ್ನ ಮಾಡ್ತಿರ್ತಾರೆ. ಇದು ಎಲ್ಲರ ಮನೆಯ ವಿಚಾರ. ಎಲ್ಲರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವ್ರು ಯಾಕೆ ಹೀಗಿದ್ದಾರೆ, ಇವ್ರು ಯಾಕೆ ಹೀಗ್ ಮಾಡ್ತಾರೆ, ಇವ್ರು ಯಾಕೆ ನಾನು ಇಷ್ಟು ಹೇಳಿದ್ರು ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಕುತ್ಕೊಂಡು ಏನ್ ಮಾಡ್ತಾ ಇದೀವಿ, ಅವ್ರ ಚಿಂತೆಯನ್ನ ಮಾಡ್ತಾ ಇದೀವಿ. ಅವ್ರ ಚಿಂತೆ ಮಾಡಿ ಮಾಡಿ ನಾನು ದುಃಖಿ ಆಗ್ತಾ ಇದ್ದೀನಿ. ಅವ್ರು ಹೇಗಿದ್ದಾರೆ? ಅವ್ರು ಚೆನ್ನಾಗ್ ಖುಷಿಯಲ್ಲೇ ಇದ್ದಾರೆ ಅಂದ್ಮೇಲೆ ನಾವು ಹಾಗಿರ್ಬೇಕಾ? ಅವರು ಖುಷಿಯಲ್ಲಿದ್ದಾರೆ ಅಂದ್ಮೇಲೆ ನಾನ್ ದುಃಖ ಪಡ್ಬೇಕು ಅಥವಾ ನಾನ್ ಖುಷಿಯಲ್ಲಿರ್ಬೇಕು? ಅವರು ಖುಷಿಯಲ್ಲಿದ್ದಾರೆ ಅಂದ್ಮೇಲೆ ಒಳ್ಳೆ ಮಾತನ್ನ ಹೇಳೋದು, ಬುದ್ಧಿ ಮಾತನ್ನ ಹೇಳೋದು ಬೇರೆ ವಿಚಾರ. ಅವ್ರು ಕೇಳಲಿಲ್ಲ ಅಂದ ತಕ್ಷಣ ಕುತ್ಕೊಂಡು ಅವ್ರದೇ ಚಿಂತೆಯನ್ನ ಮಾಡಬಾರ್ದು. ನಾವೇನ್ ಮಾಡ್ಬೇಕು? ಹೇಳಿದ್ದನ್ನ ಕೇಳಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಬುದ್ಧಿ ಕಲ್ತೇ ಕಲಿತಾರೆ. ಸಮಯ ಪಾಠವನ್ನ ಕಲಿಸ್ತದೆ, ಪರಿಸ್ಥಿತಿ ಅವರಿಗೆ ಪಾಠವನ್ನ ಕಲಿಸ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಖುಷಿಯಿಂದ ಇರ್ಲಿಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಆದ್ರೆ ನಾವು ಯಾರು ದುಃಖ ಕೊಡ್ತಿದ್ದಾರೋ ಅವ್ರ ಚಿಂತೆ ಮಾಡ್ತೀವಿ. ಇನ್ನು ಎರಡನೇದಾಗಿ ಯಾರು ಸತ್ತೋಗಿದ್ದಾರೋ ಅವ್ರ ಚಿಂತೆ. ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ಜ್ಞಾನಿಗಳು ಬದುಕಿರುವಂತಹ ವ್ಯಕ್ತಿಯ ಚಿಂತೆಯನ್ನೂ ಮಾಡಲ್ಲ, ಸತ್ತಂತಹ ವ್ಯಕ್ತಿಗಳ ಚಿಂತೆಯನ್ನು ಮಾಡಲ್ಲ. ಬದುಕಿರೋರ್ ಬಗ್ಗೆನೂ ನೀವೇನ್ ಮಾಡ್ತೀರಾ? ಇಡೀ ದಿನ ಕುತ್ಕೊಂಡು ಅವ್ರು ಹೀಗ್ ಮಾಡಿದ್ರು, ಅವ್ರು ಹೀಗ್ ಮಾಡಿದ್ರು, ಅವ್ರು ಹೀಗ್ ದುಃಖ ಕೊಟ್ರು ಅಂತ ಚಿಂತೆ ಮಾಡ್ತೀರಾ. ಇನ್ನು ಯಾರು ಸತ್ತೋಗಿದ್ದಾರೋ ಅವ್ರು ಹೋದ್ರಲ್ಲ, ನಮ್ಮನ್ ಬಿಟ್ಟು ಹೋಗ್ಬಿಟ್ರು ಅಂತ ಏನ್ ಮಾಡ್ತಿರ್ತೀರ? ಯಾರಾದ್ರೂ ಒಬ್ರು ಹೋದ್ರು ಅಂದ್ರೆ 1 ವರ್ಷ ಆದ್ರೂ ಅವ್ರು ನೆನಪು ಮಾಡ್ಕೊಂಡು ಏನ್ ಮಾಡ್ತಿರ್ತಾರೆ? ಆಳ್ತಿರ್ತಾರೆ, ದುಃಖ ಪಡ್ತಾ ಇರ್ತಾರೆ. ನಾವು ದುಃಖ ಯಾವಾಗ ಪಡ್ಬೇಕು ಅಂದ್ರೆ ನಾವು ಅತ್ತ ತಕ್ಷಣ ಹೋದಂತಹ ವ್ಯಕ್ತಿ ವಾಪಸ್ ಬರೋದಿದ್ರೆ ದುಃಖ ಪಡ್ಬೇಕು. ನಾವೆಷ್ಟು ದುಃಖ ಪಟ್ರು ಅವ್ರೇನಾಗಲ್ಲ, ವಾಪಸ್ ಬರಲ್ಲ ಅಂದ್ಮೇಲೆ ನಾವು ದುಃಖ ಪಡೋದ್ರಿಂದ ಏನೂ ಲಾಭ ಇಲ್ಲ. ಪ್ರತಿಯೊಂದು ಆತ್ಮದ ಜೀವನದಲ್ಲೂ ಏನಿದೆ, ತನ್ನದೇ ಆದಂತಹ ಒಂದು ನಿಗದಿತ ಸಮಯ ಇದೆ. ಅವ್ರು ಹೋಗ್ಬೇಕಾದಂತಹ ಟೈಮ್ ಬಂದಾಗ ಏನ್ ಮಾಡ್ಬೇಕು? ಹೋಗ್ಲೇಬೇಕು. ಅದಕ್ಕೆ ಯಾರು ಹೋಗಿದ್ದಾರೋ ಅವ್ರ ಬಗ್ಗೆನೂ ನಾವೇನ್ ಮಾಡಬಾರ್ದು, ಚಿಂತೆಯನ್ನ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಜೀವನ 4 ದಿನದ ಜೀವನ. ಆ 4 ದಿನದ ಜೀವನದಲ್ಲಿ ನಾವು ಸದಾ ಖುಷಿಯಿಂದ ಬದುಕ್ಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಅನ್ನೋದನ್ನ ಪರಮಾತ್ಮ ನಮಗೆ ಗೀತಾ ಜ್ಞಾನದ ಮೂಲಕ ಕಲಿಸ್ತಾರೆ. ನಾವಿಲ್ಲಿ ಯಾರ್ದಾದ್ರೂ ಚಿಂತೆಯನ್ನ ಮಾಡ್ಲಿಕ್ಕೆ ನಮ್ಮ ಜೀವನದಲ್ಲಿ ಸದಾ ಒಂದು ಮಾತನ್ನ ನೆನ್ಪಿಟ್ಕೊಳ್ಬೇಕು, ಆ ವ್ಯಕ್ತಿ ಕೇವಲ ಶರೀರವನ್ನಷ್ಟೇ ತ್ಯಾಗ ಮಾಡಿರೋದು, ಆದ್ರೆ ಒಳಗಡೆ ಇರುವಂತಹ ಚೇತನ ಶಕ್ತಿ ಆತ್ಮ ಎಂದೂ ಕೂಡ ನಾಶ ಆಗೋದಿಲ್ಲ. ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಯಾವ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸದಾ ಈ ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವ ವ್ಯಕ್ತಿಯ ಆತ್ಮ ಎಂದೂ ನಾಶ ಆಗೋದಿಲ್ಲ. ಕೇವಲ ನಾಶ ಆಗುವಂತದ್ದು ಏನಾಗಿದೆ? ಶರೀರ ಮಾತ್ರ ಆಗಿದೆ. ಶರೀರದ ಅಂತ್ಯ ಆದ್ರೂ ಎಂದೂ ಆತ್ಮದ ಅಂತ್ಯ ಆಗ್ಲಿಕ್ಕೆ
ಸಾಧ್ಯ ಇಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ. ಅಂದ್ರೆ ನಮ್ಮ ಈ ಶರೀರವನ್ನ ಬೇಕಾದ್ರೆ ಶಸ್ತ್ರದಿಂದ ಕಟ್ ಮಾಡಬಹುದು, ಖಡ್ಗದಿಂದ ಈ ಶರೀರವನ್ನ ಯಾರಾದ್ರೂ ಕಟ್ ಮಾಡಬಹುದು. ನಮ್ಮ ಈ ಶರೀರವನ್ನ ನೀರಿನಲ್ಲಿ ಮುಳುಗಿಸಬಹುದು, ಈ ಶರೀರವನ್ನ ಗಾಳಿಯಲ್ಲಿ ಒಣಗಿಸಬಹುದು, ಈ ಶರೀರವನ್ನ ಬೆಂಕಿಯಲ್ಲಿ ಸುಡಬಹುದು. ಆದ್ರೆ ಒಳಗಡೆ ಇರುವಂತಹ ಚೇತನ ಶಕ್ತಿಯಾದ ಆತ್ಮವನ್ನ ಯಾವ ಶಸ್ತ್ರನೂ ಕಟ್ ಮಾಡ್ಲಿಕ್ಕಾಗಲ್ಲ, ಯಾವ ಖಡ್ಗನೂ ಆತ್ಮವನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳಗಡೆ ಇರುವಂತಹ ಚೇತನ ಶಕ್ತಿಯಾದ ಆತ್ಮವನ್ನ ಯಾವ ಬೆಂಕಿನೂ ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ನೀರು ಆತ್ಮವನ್ನ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಗಾಳಿನೂ ಆತ್ಮವನ್ನ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಯಾರು ಚಿಂತೆ ಮಾಡೋದು ನಾವು? ಇವ್ರು ಹೋದ್ರು ಅಂತ ಚಿಂತೆ ಮಾಡ್ತೀವಿ. ಹೋಗಿರೋದು ಯಾವುದು? ಶರೀರ ಮಾತ್ರ. ಒಳಗಡೆ ಇರುವಂತಹ ಚೇತನ ಶಕ್ತಿಯ ಅಂತ್ಯ ಎಂದೂ ಆಗೋದಿಲ್ಲ. ಅಂದ್ಮೇಲೆ ಗೀತೆಯಲ್ಲಿ ಪರಮಾತ್ಮ ನಮಗೆ ಸರ್ವ ಚಿಂತೆಯಿಂದ ಮುಕ್ತ ಆಗ್ಲಿಕ್ಕೋಸ್ಕರ ಆತ್ಮ ಜ್ಞಾನವನ್ನ ನೀಡ್ತಾರೆ. ಯಾವಾಗ ಅರ್ಜುನ ಸಂಬಂಧಿಗಳನ್ನ ನೋಡಿ ದುಃಖಿಯಾಗಿದ್ದ, ಯುದ್ಧ ಮಾಡಿದ್ರೆ ಇವರೆಲ್ಲ ಸತ್ತು ಹೋಗ್ಬಿಡ್ತಾರೆ, ಇವರು ಸಾಯ್ಬಾರ್ದು ಅನ್ನೋ ಚಿಂತೆಯಲ್ಲಿ ಅರ್ಜುನ ಇದ್ನೋ, ಆಗ ಪರಮಾತ್ಮ ಹೇಳ್ತಾರೆ, ನಾಶ ಆಗೋದು ಯಾವುದು? ಶರೀರ ಮಾತ್ರ ನಾಶ ಆಗ್ತದೆ, ಎಂದು ಒಳಗಡೆ ಇರುವಂತಹ ಚೇತನ ಶಕ್ತಿ ಆತ್ಮ ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವ್ ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಶರೀರದ ಅಂತ್ಯ ಆದ್ರೂ ಕೂಡ ಏನಾಗಲ್ಲ, ಎಂದೂ ಆತ್ಮದ ಅಂತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ವರ್ತಮಾನ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀವಿ? ನನಗೇನಾಗ್ಬಿಡ್ತದೋ ಏನೋ, ನನ್ನ ಸಂಬಂಧಿಗಳಿಗೆ ಏನಾಗ್ಬಿಡ್ತದೋ ಏನೋ. ಎಲ್ಲದಕ್ಕಿಂತ ದೊಡ್ಡ ಚಿಂತೆ ಯಾವುದು ನಮಗೆ? ಜೀವನದಲ್ಲಿ ಅನೇಕ ಪ್ರಕಾರದ ಚಿಂತೆ ಇದೆ. ಕೇಳಿಸ್ತಾ ಇದೀನಾ? ಅನೇಕ ಪ್ರಕಾರದ ಚಿಂತೆ ಇದೆ. ಆ ಅನೇಕ ಪ್ರಕಾರದ ಚಿಂತೆಯಲ್ಲಿ ನಮ್ಮ ಜೀವನದ ಅತಿ ದೊಡ್ಡ ಚಿಂತೆ ಅಂದ್ರೆ ಮೃತ್ಯುವಿನ ಭಯ. ನಾವು ಮಾತಾಡ್ಬೇಕಾದ್ರೆ ಯಾವ ಶಬ್ದವನ್ನ ಹೇಳ್ತೀವಿ? ನನ್ ಬಗ್ಗೆ ಚಿಂತೆ ಇಲ್ವೇ ಇಲ್ಲ. ನನಗೆ ಯಾವಾಗ್ಲೂ ಯಾರ ಚಿಂತೆ? ನನ್ನ ಪರಿವಾರದವರ ಚಿಂತೆ, ನನ್ನ ಮಕ್ಕಳ ಚಿಂತೆ, ಮನೆಯವ್ರ ಚಿಂತೆ, ಅವ್ರ ಚಿಂತೆ, ಇವ್ರ ಚಿಂತೆ. ನನಗೆಂದೂ ಯಾವ ಚಿಂತೆ ಇಲ್ಲ. ನನ್ ಬಗ್ಗೆ ಚಿಂತೆ ಇಲ್ಲ ಅಂತ ಹೇಳಿ ನಾವು ಸದಾ ಹೇಳ್ತೀವಿ. ನನ್ನ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಹೇಳುವಂತಹ ನಾವು ನಿಜವಾಗ್ಲೂ ನಮ್ ಬಗ್ಗೆ ಚಿಂತೆ ಮಾಡಲ್ವಾ? ಅಥವಾ ಬಾಯಿ ಮಾತಿಗೆ ನನ್ ಬಗ್ಗೆ ನನಗ್ ಚಿಂತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ? ನಾವು ಮಾತಾಡ್ಬೇಕಾದ್ರೆ ಏನ್ ಹೇಳ್ತೀವಿ? ನನಗೆ ನನ್ನ ಚಿಂತೆ ಇಲ್ಲ. ಇರೋ ಚಿಂತೆ ಎಲ್ಲ ಯಾರ್ದು? ಮಕ್ಕಳದ್ದು, ಅವ್ರದ್ದು, ಇವ್ರದ್ದು ಚಿಂತೆ ಅಂತ ಹೇಳ್ತೀವಿ. ನನಗೆ ನನ್ನ ಬಗ್ಗೆ ಚಿಂತೆ ಇದೇನೋ ಅಥವಾ ಇಲ್ವೋ ಅನ್ನೋದು ಯಾವಾಗ ಗೊತ್ತಾಗ್ತದೆ ಅಂದ್ರೆ, ನಿಮ್ ಮನೆಯಲ್ಲಿ ನಿಮ್ ಮಕ್ಕಳಿಗೆ ಜ್ವರ ಬಂದಿದೆ ಅನ್ಕೊಳ್ಳಿ, ಏನೋ ಆರೋಗ್ಯ ಸರಿ ಇಲ್ಲ, ಅವ್ರನ್ನ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಾ, ಅವರಿಗೆ ಮೆಡಿಸಿನ್ ಕೊಡಿಸ್ತೀರಾ, ಕರ್ಕೊಂಡ್ ಬರ್ತೀರಾ, ಅವ್ರ ಮನೆಗ್ ಬಂದು ಮಲಗ್ತಾರೆ, ನೀವ್ ಅವ್ರಿಗೆ ರೆಸ್ಟ್ ತಗೊಳ್ಳಿಕ್ ಹೇಳ್ತೀರಾ, ಅಲ್ಲಿಗೆ ಮುಗೀತು ನಿಮ್ ಡ್ಯೂಟಿ. ಅದೇ ನಿಮ್ಮ ಶರೀರಕ್ಕೆ ಏನಾದ್ರೂ ಆದ್ರೆ, ನಿಮಗೆ ಜ್ವರ ಬಂದಿದೆ, ನಿಮಗೆ ಶರೀರಕ್ಕೆ ಏನಾದ್ರೂ ಆಗಿದೆ ಅಂದ್ರೆ ಇಡೀ ದಿನದಲ್ಲಿ ಎಷ್ಟು ಜನರಿಗೆ ಹೇಳ್ತೀರಾ? ಹೇಳ್ತೀರಾ? ಇವತ್ ನನಗೆ ಈ ರೀತಿ ಆಗಿದೆ, ಈ ರೀತಿ ಆಗಿದೆ, ಇವತ್ ನನ್ನ ಆರೋಗ್ಯ ಸರಿ ಇಲ್ಲ. ಹೇಳ್ತಿರೋ ಹೇಳೋದಿಲ್ಲ? ಹೇಳ್ತಿರತ್ತಾನೆ. ಹೇಳ್ಬೇಕಾದ್ರೆ ಏನ್ ಹೇಳಿದ್ವಿ? ನನಗೆ ನನ್ನ ಚಿಂತೆ ಇಲ್ಲ, ನನಗಿರೋ ಚಿಂತೆ ನನ್ನ ಮಕ್ಕಳ ಅಂತ ಮಾತಾಡ್ತೀವಿ. ಆದ್ರೆ ನಿಜವಾಗ್ಲೂ ಮಾಡ್ತಿರೋದು ಯಾರ ಚಿಂತೆ? ಅವ್ರ ಚಿಂತೆ ನಾವು ಜಾಸ್ತಿ ಮಾಡ್ತಿಲ್ಲ. ಇಡೀ ದಿನ ಕುತ್ಕೊಂಡು ನಮ್ ಚಿಂತೆ ನಾವು ಮಾಡ್ತೀವಿ. ಹೇಳ್ಬೇಕಾದ್ರೆ ನನ್ ಚಿಂತೆ ನನಗಿಲ್ಲ ಅಂತೀವಿ. ಒಂದು ವಾರ ನಮಗೇನಾದ್ರೂ ಆರೋಗ್ಯ ಸರಿ ಇಲ್ದೆ ನಾವು ಬೆಡ್ ಮೇಲೆ ಮಲಗ್ಬಿಟ್ರೆ ಒಂದ್ ವಾರ ಡಾಕ್ಟ್ರಿಗೆ ಡಾಕ್ಟ್ರೆ ನನ್ನ ಆರೋಗ್ಯ ಯಾವಾಗ ಸರಿ ಹೋಗ್ತದೆ? ಏನ್ ಕೇಳ್ತೀವಿ? ಡಾಕ್ಟ್ರೆ ಹೇಗಾದ್ರೂ ಮಾಡಿ ಬೇಗ ನನ್ನನ್ನು ಆರಾಮಾಗೋ ಹಾಗೆ ಮಾಡಿ. ನಾನು ಆರಾಮಾಗ್ತೀನೋ ಅಥವಾ ಇಲ್ವೋ? ನಾನು ಹೀಗೆ ಇದ್ಬಿಡ್ತೀನೋ ಏನು? ಮುಂದೇನಾಗ್ತದೆ ಅಂತ ಹೇಳಿ ಏನ್ ಮಾಡ್ತಿರ್ತೀವಿ? ಬಾರಿಗೂ ಕೇಳ್ತಾ ಇರ್ತೀವಿ. ಅಂದ್ರೆ ಅದ್ರ ಅರ್ಥ ಏನು? ಯಾರ ಚಿಂತೆ ಜಾಸ್ತಿ ಇದೆ? ಮಕ್ಕಳ ಚಿಂತೆನೋ ನಮ್ ಚಿಂತೆನೋ? ನನಗೇನಾಗ್ತದೋ ಅಂದ್ರೆ, ಯಾಕೆಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಮೋಹ ಇರೋದು ಯಾವ್ದ್ರ ಮೇಲೆ? ನಮ್ಮ ಶರೀರದ ಮೇಲೆ. ಅಂದ್ಮೇಲೆ
ನಾವು ಚಿಂತೆ ಮಾಡೋದು ಯಾವ್ದನ್ನ? ಶರೀರದ ಬಗ್ಗೆ ಚಿಂತೆ ಮಾಡ್ತೀವಿ, ಸ್ವಯಂನ ಚಿಂತೆಯನ್ನೇ ಜಾಸ್ತಿ ಮಾಡ್ತೀವಿ. ಆ ಸ್ವಯಂನ ಚಿಂತೆಯಿಂದ ಮುಕ್ತ ಆಗಬೇಕು. ನಮ್ಮ ಜೀವನದಲ್ಲಿ ಏನೆಲ್ಲ ಚಿಂತೆ ನಡೀತಾ ಇದೆನೋ, ನನಗೇನಾಗ್ತದೋ ಏನೋ, ಎಲ್ಲಿ ನನಗೆ ಸಾವು ಬರ್ತದೋ ಏನೋ, ಅಥವಾ ನನ್ನ ಸಂಬಂಧಿಗಳನ್ನ ನಾನು ಎಲ್ಲಿ ಕಳ್ಕೊಳ್ತೀನೋ ಏನೋ ಅನ್ನೋ ಅನೇಕ ಪ್ರಕಾರದ ಚಿಂತೆಯನ್ನ ಮಾಡ್ತೀವೋ, ಆ ಚಿಂತೆಯಿಂದ ಮುಕ್ತ ಆಗ್ಲಿಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಭಗವದ್ಗೀತೆಯಲ್ಲಿ ಆತ್ಮ ಜ್ಞಾನವನ್ನ ನೀಡ್ತಾರೆ. ಎಂದೂ ಆತ್ಮದ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಾಶ ಆಗುವಂತದ್ದು ಯಾವುದು? ಶರೀರ ಮಾತ್ರ ನಾಶ ಆಗ್ತದೆ. ಆತ್ಮ ಏನಾಗಿದೆ? ಅವಿನಾಶಿಯಾಗಿದೆ. ಆತ್ಮ ಅವಿನಾಶಿ ಅನ್ನೋ ಜ್ಞಾನ ನಮ್ಮನ್ನ ಅನೇಕ ಪ್ರಕಾರದ ಚಿಂತೆಯಿಂದ ಸಹಜವಾಗಿ ದೂರ ಮಾಡ್ತದೆ. ನಮ್ಮ ಜೀವನದಲ್ಲಿ ನಮ್ಮ ಚಿಂತೆಗೆ ಕಾರಣ ಏನು ಅಂದ್ರೆ, ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋದ್ವಿಜಾಯತೆ ಕ್ರೋಧೋದ್ಭವತಿ ಸಮೂಹಃ ಸಮೂಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದ್ರೆ ಯಾವಾಗ ವ್ಯಕ್ತಿಯ ಮನಸ್ಸಿನಲ್ಲಿ ಏನನ್ನಾದ್ರೂ ಪಡ್ಕೊಳ್ಬೇಕು ಅನ್ನೋ ಇಚ್ಛೆ ಹುಟ್ಟತದೋ, ಕಾಮನೆ ಅಂದ್ರೆ ಇಚ್ಛೆ ಹುಟ್ಟತದೋ, ನನಗೆ ಈ ವಸ್ತು ಬೇಕು, ಹೇಗಾದ್ರೂ ಮಾಡಿ ನಾನೇನ್ ಮಾಡ್ಬೇಕು, ಈ ವಸ್ತುವನ್ನ ಪಡ್ಕೊಳ್ಬೇಕು ಅನ್ನೋ ಇಚ್ಛೆ ಹುಟ್ಟಿದಾಗ, ಅಥವಾ ಹೇಗಾದ್ರೂ ಮಾಡಿ ನಾನು ಈ ವ್ಯಕ್ತಿಯನ್ನ ಪಡ್ಕೊಳ್ಬೇಕು, ಈ ವ್ಯಕ್ತಿ ಅಂದ್ರೆ ನನಗಿಷ್ಟ ಅನ್ನೋ ಇಚ್ಛೆ ವ್ಯಕ್ತಿಯ ಮೇಲಿರಬಹುದು ಅಥವಾ ವಸ್ತುವಿನ ಮೇಲಿರಬಹುದು. ಯಾವಾಗ ಮನಸ್ಸಿನಲ್ಲಿ ಇಚ್ಛೆ ಉತ್ಪನ್ನ ಆಗ್ತದೋ ಆಗ ಇಡೀ ದಿನ ಏನ್ ಮಾಡ್ತೀವಿ? ಹೇಗೆ ಆ ವಸ್ತುವನ್ನ ಪಡ್ಕೊಳ್ಳೋದು ಅಥವಾ ಹೇಗೆ ಆ ವ್ಯಕ್ತಿಯನ್ನ ಪಡ್ಕೊಳ್ಳೋದು ಅಂತ ನಾವು ಚಿಂತೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಡೀ ದಿನ ಆ ವ್ಯಕ್ತಿ ಅಥವಾ ವಸ್ತುವನ್ನ ಪಡ್ಕೊಳ್ಳಿಕ್ಕೋಸ್ಕರ ನಾವು ಚಿಂತೆಯನ್ನ ಮಾಡ್ತಾ, ಹೇಗಾದ್ರೂ ಮಾಡಿ ಆ ವ್ಯಕ್ತಿಯನ್ನ ಪಡ್ಕೊಳ್ಳಿಕ್ಕೋಸ್ಕರ, ವಸ್ತುವನ್ನ ಪಡ್ಕೊಳ್ಳಿಕ್ಕೋಸ್ಕರ ಬಹಳಷ್ಟು ಪರಿಶ್ರಮ ಪಡ್ತೀವಿ. ಅದು ನನಗೆ ಸಿಗ್ಲೇಬೇಕು ಅಂತ ಹಗಲು ರಾತ್ರಿ ಆ ವಸ್ತುವಿಗೋಸ್ಕರ, ವ್ಯಕ್ತಿಗೋಸ್ಕರ ಪರಿಶ್ರಮವನ್ನ ಪಡ್ತೀವಿ. ಪರಿಶ್ರಮ ಪಟ್ಟ ನಂತರವೂ ಆ ವಸ್ತು ನನಗೆ ಸಿಗದೇ ಇದ್ರೆ, ನನಗೆ ಒಂದು ವಸ್ತು ಇಷ್ಟ ಆಗಿದೆ, ಆ ವಸ್ತು ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟು ಪ್ರಯತ್ನ ಪಟ್ರು ಅದು ನನಗೆ ಸಿಗ್ಲಿಲ್ಲ ಅಂದ್ರೆ, ಆ ವಸ್ತು ಸಿಗ್ಲಿಲ್ಲ ಅಂದ್ರೆ, ಯಾವ ವ್ಯಕ್ತಿ ನನ್ ಜೊತೆಗಿರ್ಬೇಕು ಅಂತ ನಾನು ಬಹಳ ಪರಿಶ್ರಮ ಪಡ್ತಾ ಇದ್ದೀನೋ, ನಾನು ಪರಿಶ್ರಮ ಪಟ್ಟ ಮೇಲೂ ಆ ವ್ಯಕ್ತಿ ನನ್ನ ಜೊತೆಗಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗ್ತದೆ? ಇಚ್ಛೆ ಕ್ರೋಧಕ್ಕೆ ಜನ್ಮವನ್ನ ಕೊಡ್ತದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋದ್ವಿಜಾಯತೆ. ಇಚ್ಛೆ ಏನ್ ಮಾಡ್ತದೆ? ಕ್ರೋಧ ಅನ್ನುವಂತಹ ಬೀಜವನ್ನ ಹುಟ್ಟಿಸ್ತದೆ. ಬರ್ತದ ಇಲ್ವೋ ಸಿಟ್ಟು? ನೀವ್ ಯಾವ್ದೋ ವ್ಯಕ್ತಿಯನ್ನ ಇಷ್ಟ ಪಡ್ತೀರಾ, ಅವ್ರಿಗೆ ಹೇಳ್ತೀರಾ ನೀವ್ ನಮ್ ಜೊತೆಗೆ ಇರಿ ಅಂತ, ಅವ್ರು ನಿಮ್ ಮಾತ್ ಕೇಳಲ್ಲ, ಅವ್ರು ಹೇಳ್ತಾರೆ ನಾನ್ ನಿಮ್ ಜೊತೆಗೆ ಇರಲ್ಲ ಅಂತ. ಸಿಟ್ಟು ಬರ್ತದ ಇದು? ಅವ್ರು ನಿಮ್ ಮಾತನ್ನ ತಿರಸ್ಕಾರ ಮಾಡಿದ ತಕ್ಷಣ ಏನಾಗ್ತದೆ? ನಿಮಗೆ ಸಿಟ್ಟು ಬರ್ತದೆ. ಯಾವ್ದೋ ವಸ್ತು ಬೇಕಂತೀರಾ, ನಿಮಗ ಆ ವಸ್ತು ಸಿಗಲ್ಲ. ಯಾರ ವಸ್ತುವನ್ನ ನಿಮಗ್ ಕೊಡೋದಿಲ್ವೋ ಅವ್ರ ಮೇಲೂ ಏನಾಗ್ತದೆ? ಸಿಟ್ಟು ಬರ್ತದೆ. ಇಚ್ಛೆ ಹುಟ್ಟಿದ ತಕ್ಷಣ ಆ ಇಚ್ಛೆ ಪೂರ್ಣ ಆಗ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ ನಂತರ ಏನಾಗ್ತದೆ? ಎಲ್ರಿಗೂ ಅನುಭವ ಇದೆ ಸಿಟ್ಟು ಬಂದ್ಮೇಲೆ ಏನೇನಾಗ್ತದೆ ಅಂತ. ಮಾಡಿದಿರೋ ಮಾಡಿಲ್ವೋ ಸಿಟ್ಟನ್ನ? ಒಂದಿನನೂ ನಾವು ಸಿಟ್ಟೇ ಮಾಡಲ್ಲ. ಸಿಟ್ಟು ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅನ್ನೋರಿದ್ದೀರೋ, ಅಥವಾ ಅನುಭವ ಇದೆನು? ಅನುಭವ ಇದೆ ತಾನೆ. ಸಿಟ್ಟು ಬಂದಾಗ ಏನೇನಾಗ್ತದೆ? ಯಾವಾಗ ನಮಗೆ ಸಿಟ್ಟು ಬರ್ತದೋ, ಸಿಟ್ಟು ಬಂದ ನಂತರ ನಮ್ಮ ಜೀವನದಲ್ಲಿ ಅನೇಕ ಮಾತಿನ ಪರಿವರ್ತನೆ ನಮ್ಮ ಶರೀರದಲ್ಲಿ ಆಗ್ತದೆ. ಏನೇನ್ ಆಗ್ತದೆ ಅಂದ್ರೆ, ಮೊದ್ಲು ಸಿಟ್ಟು ಎಲ್ಲಿ ಬರ್ತದೆ, ಎಲ್ಲಿ ಕಾಣಿಸ್ತದೆ? ಮೊದ್ಲು ಎಲ್ಲಿ ಕಾಣಿಸ್ತದೆ? ಕಣ್ಣಲ್ಲೇ ಕಾಣಿಸ್ತದೆ. ಸಿಟ್ಟು ಬಂದ ತಕ್ಷಣ ಎದುರುಗಡೆ ಯಾರ ಮೇಲೆ ಸಿಟ್ಟು ಬಂದಿದ್ದೇನೋ ಅವ್ರನ್ನೇನ್ ಮಾಡ್ತೀರಾ? ಸಿಟ್ಟಿನಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿಗೆ ಗೊತ್ತಾಯ್ತು ಇವರಿಗೆ ನಾರ್ಮಲ್ ಆಗಿರೋ ವ್ಯಕ್ತಿ ನೋಡೋದಕ್ಕೂ ಸಿಟ್ಟು ಬಂದಿರೋ ವ್ಯಕ್ತಿ ನೋಡೋದಕ್ಕೂ ಏನಿದೆ? ವ್ಯತ್ಯಾಸ ಇದೆ. ಇವ್ರು ನನ್ನನ್ನ ಸಿಟ್ಟಿಂದ ನೋಡ್ತಿದ್ದಾರೆ ಅನ್ನೋದು ಸಿಟ್ಟು ಬಂದಿರೋ ವ್ಯಕ್ತಿಯನ್ನ ನೋಡಿದ ತಕ್ಷಣ ಗೊತ್ತಾಗ್ತದೆ. ಅಂದ್ರೆ ಮೊದ್ಲು ಕಣ್ಣಿಂದ ಆ ಸಿಟ್ಟು ಕಾಣಿಸ್ತದೆ, ಕಣ್ಣಿಗೆ ಆ ಸಿಟ್ಟು ಎಂಡಾಗಲ್ಲ. ನಂತರ ಏನಾಗ್ತದೆ? ಕಣ್ಣಲ್ಲಿ ಕಾಣಿಸ್ತಾ ಇರುವಂತಹ ಸಿಟ್ಟು ನೆಕ್ಸ್ಟ್ ಎಲ್ಲಿಗೆ ಬರ್ತದೆ?
ತಕ್ಷಣ ಬಾಯಲ್ಲಿ ಬರ್ತದ? ಹ್ಮ್ ತಕ್ಷಣ ಬಾಯಲ್ಲಿ ಬರ್ತದ? ಬಾಯಲ್ಲಿ ಬರಲ್ಲ. ಅದು ಮನಸ್ಸಿನಲ್ಲಿ ಏನ್ ಮಾಡ್ತಾ ಇರ್ತದೆ, ತೀವ್ರ ಗತಿಯಿಂದ ಇವ್ರಿಗೆ ಏನನ್ಲಿ ಅನ್ನೋ ಸಂಕಲ್ಪವನ್ನ ಹುಟ್ಟೋ ಹಾಗೆ ಮಾಡ್ತಾ ಇರ್ತದೆ. ಆ ವಿಚಾರ ಮನಸ್ಸಿನಲ್ಲಿ ನಡೆದಂತೆ ಚೆಹರೆ ಚೇಂಜ್ ಆಗ್ತದೆ. ಚೇಂಜ್ ಆಗ್ತದ ಇಲ್ವೋ? ಸಿಟ್ಟು ಬಂದಂತಹ ವ್ಯಕ್ತಿಯ ಮುಖನೇ ಏನಾಗ್ಬಿಡ್ತದೆ, ಚೇಂಜ್ ಆಗ್ಬಿಡ್ತದೆ. ಅವ್ರ ಮುಖ ಕೆಂಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ನಂತರ ಆ ಸಿಟ್ಟು ಬಾಯಲ್ಲಿ ಬರ್ತದೆ. ಎದುರುಗಡೆ ಇರೋ ವ್ಯಕ್ತಿಗೆ ಅಂತಿಂತಹ ಶಬ್ದದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾವ ಶಬ್ದವನ್ನ ಬಳಸಬಾರ್ದೋ ಅಂತಹ ಶಬ್ದವನ್ನ ಬಳಸಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಗೂ ಮುಗಿಯೋದಿಲ್ಲ. ಸಿಟ್ಟು ಬಂದಂತಹ ವ್ಯಕ್ತಿ ಒಂದ್ ಕಡೆ ನಿಲ್ಲೋದೇ ಇಲ್ಲ. ಅವ್ರೇನ್ ಮಾಡ್ತಿರ್ತಾರೆ, ಆ ಕಡೆ ಈ ಕಡೆ ಹೋಗ್ತಿರ್ತಾರೆ. ಅವ್ರಿಗೆ ಏಕಾಗ್ರತೆ ಕೂಡ ಇರೋದಿಲ್ಲ. ನಂತರ ಏನಾಗ್ತದೆ, ಇನ್ನೂ ಸ್ವಲ್ಪ ಸಿಟ್ಟು ಜಾಸ್ತಿ ಆದ್ರೆ ನಂತರ ಎಲ್ಲಿಗೆ ಬರ್ತದೆ, ಅದು ಕೈ ಕಾಲು ಎಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಇಷ್ಟೆಲ್ಲ ಆಗೋದ್ರಲ್ಲಿ ನೀವ್ ಎದುರುಗಡೆ ಇರೋ ವ್ಯಕ್ತಿಗೆ ನಾವು ಬೈದ್ರಿ ನಿಜ, ಆದ್ರೆ ಒಳಗಡೆ ಏನೇನಾಯ್ತು, ನನ್ನ ಶರೀರದ ಒಳಗಡೆನೂ ಏನಾಗ್ತಾ ಇದೆ, ಆ ಸಿಟ್ಟಿನಿಂದ ಬಹಳಷ್ಟು ಟೆನ್ಷನ್ ನ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ನನ್ನ ಶರೀರದಲ್ಲಿ BP ಜಾಸ್ತಿ ಆಗ್ತಾ ಇದೆ, ಅದರಿಂದ ಆಸಿಡಿಟಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ನನ್ನ ಶರೀರದಲ್ಲಿ ಆರೋಗ್ಯದ ಮೇಲೂ ಏನಾಗ್ತಾ ಇದೆ, ಆ ಕ್ರೋಧದ ಪ್ರಭಾವ ಆಗ್ತಾ ಇದೆ. ಅದರಿಂದ ನನ್ನ ಆರೋಗ್ಯ ಕೂಡ ಕೆಡ್ತಾ ಇದೆ. ಇಷ್ಟೆಲ್ಲ ಆಯ್ತು. ಒಮ್ಮೆ ಸಿಟ್ಟನ್ನ ಮಾಡಿದ ನಂತರ ಇಡೀ ದಿನ ನಮ್ ಸ್ಥಿತಿ ಹೇಗಿರ್ತದೆ? ಖುಷಿಯಲ್ಲಿರ್ತೀವ, ಶಾಂತಿಯಲ್ಲಿರ್ತೀವ. ಇಡೀ ದಿನ ನಾನು ಯಾಕಾದ್ರೂ ಸಿಟ್ಟು ಮಾಡಿದ್ನೋ ಏನೋ, ನಾನ್ ಈ ರೀತಿ ಮಾಡಬಾರ್ದಿತ್ತು, ನಾನ್ ಈ ರೀತಿ ಅನ್ಬಾರ್ದಿತ್ತು ಅನಿಸ್ಕೊಂಡವ್ರು 2 ನಿಮಿಷ ಅನಿಸ್ಕೊಂಡು ಹೋಗ್ಬಿಟ್ರು. ಆದ್ರೆ ಸಿಟ್ಟು ಮಾಡಿದ ಮೇಲೆ ನಾವು ಕುತ್ಕೊಂಡು ಏನ್ ಮಾಡ್ತೀವಿ, ಇಡೀ ದಿನ ಅದೇ ಸಿಟ್ಟಿನ ಬಗ್ಗೆ ಚಿಂತೆಯನ್ನ ಮಾಡ್ತೀವಿ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಇಚ್ಛೆ ಕ್ರೋಧಕ್ಕೆ ಜನ್ಮವನ್ನ ಕೊಡುತ್ತದೆ. ಕ್ರೋಧ ಬಂದ ನಂತರ ಏನಾಗ್ತದೆ ಅಂದ್ರೆ ಬುದ್ಧಿ ಸಮ್ಮೋಹಿತ ಆಗ್ಬಿಡ್ತದೆ. ನಾನು ಏನ್ ಮಾಡ್ತಿದ್ದೀನಿ ಅನ್ನೋದೇ ಸಿಟ್ಟು ಬಂದಂತಹ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಯಾವಾಗ ಬುದ್ಧಿ ಮೋಹಿತ ಆಗ್ಬಿಡ್ತದೋ ಆಗ ವ್ಯಕ್ತಿ ಏನ್ ಮಾಡ್ತಾನೆ, ಸ್ವಯಂನ ಸರ್ವನಾಶಕ್ಕೆ ಸ್ವಯಂ ಕಾರಣ ಆಗ್ತಾನೆ. ಇವತ್ತು ಎಷ್ಟೋ ಜನ ಕೊಲೆಯನ್ನ ಮಾಡಿ ಜೈಲಿಗೆ ಹೋಗಿದ್ದಾರೆ. ಯಾವ ಕಾರಣದಿಂದ? 1 ಸೆಕೆಂಡ್ ನ ಸಿಟ್ಟು ಅವರ ಸಂಪೂರ್ಣ ಜೀವನವನ್ನೇ ಏನ್ ಮಾಡ್ತು, ನಾಶ ಮಾಡ್ತು. ಅವ್ರ ಜೀವನವನ್ನೇ ಅವ್ರು ಕಳ್ಕೊಳ್ಳೋ ಹಾಗೆ ಮಾಡ್ತು. ಅಂದ್ರೆ 1 ಸೆಕೆಂಡ್ ನ ಸಿಟ್ಟು ಎಷ್ಟು ಒಳ್ಳೆಯ ಸಂಬಂಧಿಗಳನ್ನ ಏನ್ ಮಾಡ್ಬಿಡ್ತದೆ, ನಮ್ಮಿಂದ ದೂರ ಮಾಡ್ಬಿಡ್ತದೆ. ಒಂದೇ ಶಬ್ದ ನೀವ್ ಅಂದಿರ್ತೀರ, ಏನಾಗ್ಬಿಡ್ತಾರೆ, ಸಂಬಂಧಿಗಳು ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಜೀವನ ಪರ್ಯಂತ ನಾನು ಯಾಕಾದ್ರೂ ಆ ರೀತಿ ಮಾತಾಡಿದ್ನು ಅಂತ ಪಶ್ಚಾತ್ತಾಪ ಪಡ್ತೀವಿ. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳ್ತಾರೆ, ಇಚ್ಛೆ ಕ್ರೋಧಕ್ಕೆ ಜನ್ಮವನ್ನ ಕೊಡುತ್ತದೆ, ಕ್ರೋಧ ಬುದ್ಧಿಯನ್ನ ನಾಶ ಮಾಡ್ತದೆ, ನಂತರ ಆ ವ್ಯಕ್ತಿಯ ಸರ್ವನಾಶನೇ ಆಗ್ತದೆ. ಅದಕ್ಕೋಸ್ಕರ ಏನಿರ್ಬಾರ್ದು, ಇಚ್ಛೆ ಏನಾಗಿದೆ, ಮೊದಲು ಇಚ್ಛೆನೇ ಸರ್ವ ಚಿಂತೆಗಳಿಗೂ ಕಾರಣ. ಇದೇನೋ ಇಲ್ವೋ ಇಚ್ಛೆ? ಯಾರ ಮನಸ್ಸಿನಲ್ಲಿಲ್ಲ? ಮನುಷ್ಯನ ಇಚ್ಛೆಗಳಿಗೆ ಅಂತ್ಯನೇ ಇಲ್ಲ. ಎಷ್ಟು ಇಚ್ಛೆ ಇದೆ ಮನುಷ್ಯನಿಗೆ, ಆ ಇಚ್ಛೆಗೆ ಅಂತ್ಯನೇ ಇಲ್ಲ. ಇವತ್ತು ಮನುಷ್ಯನ ಅನೇಕ ಚಿಂತೆಗಳಿಗೆ ಕಾರಣ ಏನು ಅಂದ್ರೆ, ಒಬ್ಬ ಶ್ರೀಮಂತ ಬಹಳ ಚಿಂತೆ ಮಾಡ್ತಾ ಇದ್ದ. ಅವನ ಸ್ನೇಹಿತ ಬಂದು, ನೀನ್ ಯಾಕೆ ಇಷ್ಟೊಂದು ಚಿಂತೆಯನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳದ. ಅದಕ್ಕೆ ಆ ಶ್ರೀಮಂತ ಹೇಳ್ತಾನೆ, ನಾನು ನನ್ನ ಹತ್ರ ಇರೋ ಎಲ್ಲಾ ಸಂಪತ್ತನ್ನ ಲೆಕ್ಕ ಮಾಡಿ ನೋಡ್ದೆ, ನನ್ನ ಹತ್ರ ಎಷ್ಟು ಸಂಪತ್ತಿದೆ ಅಂದ್ರೆ ನನ್ನ ಮನೆತನದ 10 ತಲೆಮಾರಿನವರು ಆರಾಮಾಗಿ ಊಟ ಮಾಡಬಹುದು. ಆದ್ರೆ ನನಗೆ ಏನ್ ಚಿಂತೆ ಅಂದ್ರೆ 11, 12, 13ನೇ ತಲೆಮಾರಿನವರು ಹೇಗ್ ಜೀವನ ನಡೆಸೋದು ಅನ್ನೋ ಚಿಂತೆಯನ್ನ ನಾನ್ ಮಾಡ್ತಾ ಇದ್ದೀನಿ. ನನಗೆ ಈ ಚಿಂತೆಯಿಂದ ನನಗೆ ನಿದ್ದೆನೂ ಬರ್ತಾ ಇಲ್ಲ, ಊಟನೂ ಸೇರ್ತಾ ಇಲ್ಲ ಅಂತ ವ್ಯಕ್ತಿ ಹೇಳ್ತಾನೆ. ಹಾಗೆ ಇವತ್ತು ನಮ್ ಜೀವನದಲ್ಲೂ ಏನ್ ನಡೀತಾ ಇದೆ, ಇಂಥದ್ದೇ ಚಿಂತೆಗಳು ನಡೀತಾ ಇದೆ. ನಂತರ ಯಾವಾಗ ವ್ಯಕ್ತಿ ಈ ರೀತಿ ನನಗೆ ಚಿಂತೆ ನಡೀತಾ ಇದೆ ಅಂತ ಹೇಳಿ ಅವನ ಸ್ನೇಹಿತನ ಮುಂದೆ ಹೇಳ್ತಾನೋ, ಆಗ ಸ್ನೇಹಿತ ಹೇಳ್ತಾನೆ, ನಿನ್ನನ್ನ ಈ ಚಿಂತೆಯಿಂದ ಮುಕ್ತ ಮಾಡ್ಬೇಕು ಅಂದ್ರೆ, ನೀನ್ ಈ ಚಿಂತೆಯಿಂದ ಮುಕ್ತ ಆಗ್ಬೇಕು ಅಂದ್ರೆ ನಮ್ಮೂರ್ನಲ್ಲಿ ಒಬ್ರು ಗುರುಗಳಿದ್ದಾರೆ, ಅವ್ರ ಹತ್ರ ಹೋಗೋಣ. ಆ ಗುರುಗಳು ಏನ್ ಮಾಡ್ತಾರೆ, ಈ ಚಿಂತೆಯಿಂದ ಮುಕ್ತ ಆಗ್ಲಿಕ್ಕೆ ಮಾರ್ಗವನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ.
ಕೊನೆಗೆ ಆ ಶ್ರೀಮಂತ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳಿಗೆ ಹೇಳ್ತಾನೆ, ಗುರುಗಳೇ 11, 12, 13ನೇ ತಲೆಮಾರಿನವ್ರು ಏನ್ ತಿನ್ನೋದು, ಆ ಚಿಂತೆ ನನಗೆ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ನಾನ್ ನಿನಗೆ ಒಂದ್ ಕೆಲ್ಸ ಕೊಡ್ತೀನಿ, ಆ ಕೆಲ್ಸ ಮಾಡಿದ್ರೆ 11, 12, 13 ಅಲ್ಲ 20 ತಲೆಮಾರಿನವರೆಗೂ ಜನ ಏನ್ ಮಾಡ್ಬೋದು, ಆರಾಮಾಗಿರ್ಬಹುದು, ಅಷ್ಟು ಸಂಪತ್ತು ನಿನಗೆ ಸಿಗ್ತದೆ ನಾನ್ ಹೇಳಿರೋ ಕೆಲ್ಸ ಮಾಡಿದ್ರೆ ಅಂತ ಹೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ನೀವೇನಾದ್ರೂ ಕೆಲ್ಸ ಕೊಡಿ ನಾನ್ ಮಾಡ್ತೀನಿ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಎಲ್ಲಾ ಬಡವರನ್ನ ಕರೆದು 7 ದಿನ ಒಂದೊಂದು ಮುಷ್ಟಿ ಹಿಟ್ಟನ್ನ ಅವರಿಗೆ ದಾನವಾಗಿ ನೀಡಬೇಕು. 7 ದಿನ 7 ಮುಷ್ಟಿ ಹಿಟ್ಟನ್ನ ನೀನು ದಾನವಾಗಿ ಕೊಟ್ರೆ ನಾನೇನ್ ಮಾಡ್ತೀನಿ, ನಿನಗೆ 20ನೇ ತಲೆಮಾರಿನವರೆಗೂ ಆರಾಮಾಗಿರ್ಲಿಕ್ಕೆ ಎಷ್ಟು ಸಂಪತ್ತು ಬೇಕೋ ಅಷ್ಟು ಸಂಪತ್ತನ್ನ ಕೊಡ್ತೀನಿ ಅಂತಾರೆ. ಆಯ್ತು ಅಂತ ವ್ಯಕ್ತಿ ಏನ್ ಮಾಡ್ತಾನೆ, ಖುಷಿಯಿಂದ ಹೋಗ್ತಾನೆ. ಗುರುಗಳು ಇನ್ನೊಂದು ಮಾತನ್ನ ಹೇಳ್ತಾರೆ, 7 ದಿನ ಬಡವ್ರನ್ನ ಸೇರಿಸಿ ಪ್ರತಿದಿನ ಒಂದೊಂದು ಮುಷ್ಟಿ ಹಿಟ್ಟು ಕೊಡೋದು ಕಷ್ಟ ಆಗ್ತದೆ, ಒಂದೇ ದಿನ ಏನ್ ಮಾಡ್ಬಿಡು, 7 ದಿನಕ್ಕೆ ಬೇಕಾಗುವಂತಹ 7 ಮುಷ್ಟಿ ಹಿಟ್ಟನ್ನ ಬಡವರಿಗೆ ಕೊಟ್ಬಿಡು, ನಾನ್ ನಿನಗೆ ಸಂಪತ್ತನ್ನ ಕೊಡ್ತೀನಿ ಅಂತಾರೆ. ಆಯ್ತು ಅಂತ ಅವನು ಹೋಗ್ತಾನೆ, ಊರ್ನಲ್ಲಿರೋ ಎಲ್ಲಾ ಬಡವ್ರನ್ನ ಸೇರಿಸ್ತಾನೆ. ಸೇರಿಸಿ ಎಲ್ಲಾ ಬಡವರಿಗೂ 7 ಮುಷ್ಟಿ ಹಿಟ್ಟನ್ನ ಕೊಡ್ಲಿಕ್ಕೆ ಅವ್ರ ಸೇವಕನಿಗೆ ಹೇಳ್ತಾನೆ. ಸೇವಕರು ಏನ್ ಮಾಡ್ತಾ ಇರ್ತಾರೆ, ಎಲ್ಲರ ಜೋಳಿಗೆಯಲ್ಲೂ 7 ಮುಷ್ಟಿ ಹಿಟ್ಟನ್ನ ಹಾಕ್ತಾ ಇರ್ತಾರೆ. ಎಲ್ರು ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಕ್ಯೂನಲ್ಲಿ ಒಬ್ಬ ಇಂತಹ ಭಿಕ್ಷುಕ ಬರ್ತಾನೆ. ಅವನಿಗೆ ಹಿಟ್ಟು ಹಾಕ್ಲಿಕ್ಕೆ ಹೋದಾಗ ಅವನು ಹೇಳ್ತಾನೆ, ನನಗೆ ಒಂದೇ ಮುಷ್ಟಿ ಹಿಟ್ಟು ಸಾಕು, 7 ಮುಷ್ಟಿ ಬೇಡ, ನೀವು ಒಂದೇ ಮುಷ್ಟಿ ಕೊಡಿ ಸಾಕು ಅಂತ ಹೇಳ್ತಾನೆ. ಆದ್ರೆ ಆ ಸೇವಕರಿಗೆ ಏನ್ ಆಜ್ಞೆ ಸಿಕ್ಕಿರ್ತದೆ, 7 ಮುಷ್ಟಿ ಕೊಡ್ಬೇಕು ಅಂತ. ಅವ್ರು ಹೇಳ್ತಾರೆ, ಇಲ್ಲ, ನಮ್ಮ ಮಾಲೀಕನ ಆಜ್ಞೆ, ನಾನ್ ನಿಮಗೆ 7 ಮುಷ್ಟಿ ಹಿಟ್ಟು ಕೊಡ್ಲೇಬೇಕು ಅಂತ. ಆದ್ರೆ ಈ ವ್ಯಕ್ತಿ ಹೇಳ್ತಾನೆ, ನೀವ್ 7 ಮುಷ್ಟಿ ಕೊಟ್ರೆ ನಾನ್ ತಗೊಳೋದಿಲ್ಲ, ಕೊಡೋದಿದ್ರೆ ಒಂದೇ ಮುಷ್ಟಿ ಕೊಡಿ, ಅದಕ್ಕಿಂತ ಜಾಸ್ತಿ ಕೊಟ್ರೆ ನನಗ್ ಬೇಡ ಅಂತ. ಈ ರೀತಿ ಅವರಿಗೂ ಇವರಿಗೂ ವಾದ ನಡೀತಾ ಇರ್ತದೆ. ಆ ಬಡವ ನನಗೆ ಜಾಸ್ತಿ ಬೇಡ ಅಂತ, ಸೇವಕ 7 ಮುಷ್ಟಿ ತಗೊಳ್ಳೇಬೇಕು ಅಂತ. ಕೊನೆಗೆ ಆ ಸೇವಕ ಬಲವಂತವಾಗಿ ಆ ಬಡವನ ಜೋಳಿಗೆಯಲ್ಲಿ 7 ಮುಷ್ಟಿ ಹಿಟ್ಟನ್ನ ಹಾಕ್ಬಿಡ್ತಾನೆ. ಆ ಬಡವನಿಗೆ ಸಿಟ್ಟು ಬಂದ್ಬಿಡ್ತದೆ. 7 ಮುಷ್ಟಿ ಹಾಕಿದ ತಕ್ಷಣ ಅವನ್ ಜೋಳಿಗೆಯನ್ನೇ ಕೆಳಗಡೆ ಬಿಸಾಕ್ಬಿಡ್ತಾನೆ. ಯಾವಾಗ ಜೋಳಿಗೆಯನ್ನ ಕೆಳಗಡೆ ಹಾಕ್ತಾನೋ ಹಿಟ್ಟೆಲ್ಲ ಕೆಳಗಡೆ ಚೆಲ್ತದೆ. ಆಗ ಆ ಮೆಸೇಜ್ ಆ ಮಾಲೀಕನಿಗೆ ಹೋಗಿ ತಲುಪ್ತದೆ. ಮಾಲೀಕ ತಕ್ಷಣ ಅಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ, 7 ಮುಷ್ಟಿ ಹಿಟ್ಟು ಕೆಳಗಡೆ ಬಿದ್ದಿದೆ. ಅವನು ಹೇಳ್ತಾ ಇದ್ದಾನೆ, ನನಗೆ 7 ಮುಷ್ಟಿ ಬೇಡ, ಒಂದೇ ಮುಷ್ಟಿ ಬೇಕು ಅಂತ. ಆಗ ಶ್ರೀಮಂತ ಹೇಳ್ತಾನೆ, ಹೋಗ್ಲಿ, ಬಿದ್ದಿದ್ದಂತೂ ಬಿದ್ದೋಯ್ತು, ಇನ್ನೊಂದ್ಸರಿ ನಾನ್ ನಿನಗೆ 7 ಮುಷ್ಟಿ ಹಿಟ್ಟನ್ನ ಕೊಡ್ತೀನಿ, ತಗೊಂಡು ಹೋಗು, ಆರಾಮಾಗಿ 7 ದಿನ ಜೀವನ ನಡೆಸು ಅಂತ ಹೇಳ್ತಾನೆ. ಅದಕ್ಕೆ ಆ ಬಡವ ಹೇಳ್ತಾನೆ, ಇಲ್ಲ, ಕೊಡೋದಿದ್ರೆ ಒಂದೇ ಮುಷ್ಟಿ ಕೊಡಿ, ಅದಕ್ಕಿಂತ ಜಾಸ್ತಿ ಕೊಡೋದಿದ್ರೆ ನನಗೆ ಬೇಡ ಅಂತ. ಬಡವ 7 ಮುಷ್ಟಿ ಬೇಡ, ಒಂದೇ ಮುಷ್ಟಿ ಬೇಕಂದ ತಕ್ಷಣ ಶ್ರೀಮಂತ ಹೇಳ್ತಾನೆ, 7 ಮುಷ್ಟಿ ತಗೊಂಡೋದ್ರೆ ನಿನಗೆ ಒಳ್ಳೇದಲ್ವಾ, 7 ದಿನ ನೀನ್ ಆರಾಮಾಗಿ ಇರಬಹುದು ಅಂತ. ಅದಕ್ಕೆ ಬಡವ ಹೇಳ್ತಾನೆ, ನೀವೇನೋ 7 ಮುಷ್ಟಿ ಕೊಟ್ಬಿಡ್ತೀರಾ, ನಾನು 1 ದಿನ ಬಳಸೋದು ನಾಳೆ ಒಂದೇ ಮುಷ್ಟಿ ಹಿಟ್ಟನ್ನ, ಇನ್ನು 6 ಮುಷ್ಟಿ ಹಿಟ್ಟನ್ನ ನಾನು ಎಲ್ಲಿಟ್ಟು ಕಾಪಾಡಬೇಕು ಅಂತ ನಾನೇನ್ ಮಾಡ್ಬೇಕಾಗ್ತದೆ, 6 ದಿನ ಚಿಂತೆಯನ್ನ ಮಾಡ್ಬೇಕಾಗ್ತದೆ. 6 ಮುಷ್ಟಿ ಹಿಟ್ಟನ್ನ ಇಟ್ಕೊಂಡು 6 ದಿನ ನಾನ್ ಚಿಂತೆ ಮಾಡ್ತಾ ಯಾಕೆ ಜೀವನವನ್ನ ಕಡಿಲಿ, ನಾನ್ ಯಾಕೆ ಚಿಂತೆ ಮಾಡ್ಬೇಕು, ನನಗ್ ಚಿಂತೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೇನ್ ಸಾಕು, ಒಂದೇ ಮುಷ್ಟಿ ಹಿಟ್ಟು ಸಾಕು ಅಂತ ಹೇಳ್ತಾನೆ. ಅವಾಗ ಶ್ರೀಮಂತನಿಗೆ ಅನಿಸ್ತದೆ, ಇವನು 2ನೇ ದಿನಕ್ಕೋಸ್ಕರನೂ ಏನ್ ಮಾಡ್ತಾ ಇಲ್ಲ, 1 ಮುಷ್ಟಿ ಹಿಟ್ಟನ್ನ ತಗೊಳ್ತಾ ಇಲ್ಲ. ಯಾಕಂದ್ರೆ 2ನೇ ದಿನಕ್ಕೋಸ್ಕರ 1 ಮುಷ್ಟಿ ಹಿಟ್ಟು ನನ್ನ ಹತ್ರ ಇದ್ರೂ ಕೂಡ ನಾನೇನ್ ಮಾಡ್ತೀನಿ, ಚಿಂತೆಯನ್ನ ಮಾಡ್ತೀನಿ ಅದ್ರ ಬಗ್ಗೆ ಅಂತ ಹೇಳಿ ಇವನಿಗೆ ಅನಿಸ್ತಾ ಇದೆ. ನಾನು ಯಾವ ಚಿಂತೆ ಮಾಡ್ತಾ ಇದ್ದೀನಿ, 10, 11, 12ನೇ ತಲೆಮಾರಿನವರು ಏನ್ ಊಟ ಮಾಡೋದು ಅನ್ನೋ ಚಿಂತೆ ಮಾಡ್ತಾ ಇದ್ದೀನಲ್ಲ ಅಂತ ಅವನಿಗೆ ವಿಚಾರ ನಡೀತದೆ, ನಾನು ಏನ್ ಚಿಂತೆ ಮಾಡ್ತಿದ್ದೀನಿ ಅಂತ. ಆಗ ಆ ಭಿಕ್ಷುಕ ತಕ್ಷಣ ಹೇಳ್ತಾನೆ, ಈಗ್ಲೂ ನಿನಗೆ 11, 12, 13ನೇ ತಲೆಮಾರಿನವರಿಗೆ ಸಂಪತ್ತು ಬೇಕಾ ಅಂತ. ಆಗ ಅವನಿಗೆ ಗೊತ್ತಾಗ್ತದೆ, ಬಂದಿರೋರು ಬೇರೆ ಯಾರು ಅಲ್ಲ, ಅದೇ ಗುರುಗಳು ಏನ್ ಮಾಡಿರ್ತಾರೆ, ಭಿಕ್ಷುಕನ ರೂಪದಲ್ಲಿ ಬಂದಿರ್ತಾರೆ. ಗುರುಗಳು ಹೇಳ್ತಾರೆ, ಸುಖಿ ಜೀವನವನ್ನ ನಡೆಸ್ಬೇಕು ಅಂದ್ರೆ ಇವತ್ತೇನಿದೆನೋ ಅದರಲ್ಲಿ ಖುಷಿಯಿಂದ ಇರ್ಬೇಕು. ನೀನ್ ಬರೀ ಭವಿಷ್ಯದ ಚಿಂತೆಯನ್ನ ಮಾಡ್ತಾ ಇದ್ರೆ, ನಾಳೆ, ನಾಡ್ದು, ಮುಂದಿನ ವರ್ಷ, 5 ವರ್ಷದ ನಂತರ, 10 ವರ್ಷದ ನಂತರ ಏನು ಅಂತ ಚಿಂತೆ ಮಾಡ್ತಾ ಇದ್ರೆ, ಇವತ್ತು ನನ್ನ ಹತ್ರ ಎಲ್ಲಾ ಇದ್ರೂ ನೀನು ಖುಷಿಯಿಂದ ಇರ್ಲಿಕ್ಕೆ
ಸಾಧ್ಯ ಇಲ್ಲ. ಈಗ ನೀವೆಲ್ರೂ ಹೇಳ್ತಿದ್ದೀರ ತಾನೆ, ನಮಗೂ ಚಿಂತೆ ನಮಗೂ ಚಿಂತೆ ಅಂತ. ಯಾವ ಚಿಂತೆ? ಯಾರ್ಯಾರಿಗೆ ಯಾರ್ಯಾರಿಗೆ ಇವತ್ತು ಊಟಕ್ಕಿಲ್ಲ ಅಂತ ಚಿಂತೆ ಇದೆ? ಯಾರ್ಯಾರಿಗೆ ಇವತ್ತು ಇರ್ಲಿಕ್ ಜಾಗ ಇಲ್ಲ ಅಂತ ಚಿಂತೆ ಇದೆ? ಎಲ್ರಿಗೂ ಇರ್ಲಿಕ್ಕೂ ಜಾಗ ಇದೆ, ಎಲ್ರಿಗೂ ಇವತ್ತು ಊಟ ಕೂಡ ಇದೆ. ಮತ್ತೆ ಯಾವ ಚಿಂತೆ ಮಾಡ್ತಿದ್ದೀವಿ ನಾವು? ಮತ್ತೆ ಯಾವ ಚಿಂತೆ ಮಾಡ್ತಿದ್ದೀವಿ? 1 ವರ್ಷದ ನಂತರ ಏನು, ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಏನು, ಮುಂದೆ ಏನು? ಕೇವಲ ಭವಿಷ್ಯದ ಚಿಂತೆ. ಆ ಭವಿಷ್ಯದ ಚಿಂತೆ ಏನ್ ಮಾಡ್ತಿದೆ ಅಂದ್ರೆ, ಇವತ್ತು ನನಗೆ ಖುಷಿಯಿಂದ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ನಾಳೆ ನಾನು ಇರ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ. ಇನ್ನೊಂದ್ ವರ್ಷದ ನಂತರ ಏನೇನಾಗಿರ್ತದೋ ನನಗ್ ಗೊತ್ತಿಲ್ಲ. ಆದ್ರೆ ನಾನ್ ಕುತ್ಕೊಂಡು ಏನ್ ಮಾಡ್ತಿರ್ತೀನಿ, ಈ ಮಕ್ಕಳಿಗೆ ಸಣ್ಣವ್ರು ಇರ್ತಾರೆ, ಇನ್ನು 10 ವರ್ಷದ ನಂತರ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಜೀವನ ಹೇಗೆ ಅಂತ ಈಗ್ಲೇ ನಾವು ಕುತ್ಕೊಂಡು ಏನ್ ಮಾಡ್ತಿರ್ತೀವಿ, ಚಿಂತೆ ಮಾಡ್ತಿರ್ತೀವಿ. 10 ವರ್ಷದವರೆಗೆ ನಾನ್ ಇರ್ತೀನೋ ಇಲ್ವೋ ನನಗೆ ಅದು ಗೊತ್ತಿಲ್ಲ, ಜಗತ್ತಿರ್ತದೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೂ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಇಂತಹ ಚಿಂತೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಇಚ್ಛೆಗಳೇ ನಿಮ್ಮ ಚಿಂತೆಗೆ ಕಾರಣ. ಚಿಂತೆಯಿಂದ ಮುಕ್ತರಾಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಇಚ್ಛೆಯನ್ನ ತ್ಯಾಗ ಮಾಡಬೇಕು. ಇಚ್ಛೆ ಇಲ್ಲ ಅಂದ್ರೆ ಜೀವನ ನಡೆಸ್ಲಿಕ್ಕೆ ಆಗಲ್ಲ. ಜೀವನ ನಡೆಸ್ಲಿಕ್ಕೆ ಕೆಲವೊಂದು ಇಚ್ಛೆಗಳು ಇರಬೇಕು, ಆದ್ರೆ ಇಚ್ಛೆನೇ ಜೀವನ ಆಗಬಾರದು. ಏನಾಗ್ಬಾರ್ದು? ಇಚ್ಛೆನೇ ಜೀವನ ಆಗ್ಬಾರ್ದು. ವರ್ತಮಾನ ಸಮಯದಲ್ಲಿ ಮನುಷ್ಯರಿಗೆ ಶಾಂತಿ ಬೇಕು, ಮನುಷ್ಯರಿಗೆ ಖುಷಿ ಬೇಕು, ನೆಮ್ಮದಿ ಬೇಕು. ಆದ್ರೆ ಅವ್ರು ಅದನ್ನ ಎಲ್ಲಿ ಹುಡುಕ್ತಾ ಇದ್ದಾರೆ ಅಂದ್ರೆ, ಕೆಲವರು ವಸ್ತುಗಳಲ್ಲಿ ಆ ಖುಷಿಯನ್ನ, ನೆಮ್ಮದಿಯನ್ನ, ಶಾಂತಿಯನ್ನ ಹುಡುಕ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಮಾಡ್ತಿದ್ದಾರೆ, ವ್ಯಕ್ತಿಗಳಲ್ಲಿ ತಮಗೆ ಬೇಕಾದಂತಹ ಖುಷಿ, ಶಾಂತಿ, ನೆಮ್ಮದಿಯನ್ನ ಹುಡುಕ್ತಾ ಇದ್ದಾರೆ. ಎಷ್ಟೋ ವರ್ಷದಿಂದ ನಾವು ಹುಡುಕ್ತಾ ಇದ್ದೀವಿ. ಏನ್ ಹೇಳ್ತೀವಿ? ನಾನ್ ಖುಷಿಯಿಂದ ಇರ್ಬೇಕು, ನೆಮ್ಮದಿಯಿಂದ ಇರ್ಬೇಕು, ಶಾಂತಿಯಿಂದ ಇರ್ಬೇಕು ಅಂದ್ರೆ ನನ್ನ ಹತ್ರ ಒಂದ್ ಒಳ್ಳೆ ಮನೆ ಇರ್ಬೇಕು. ಎಲ್ಲಿವರೆಗೂ ಮನೆ ಕಟ್ಟಲ್ವೋ ಅಲ್ಲಿವರೆಗೂ ನಾನ್ ಶಾಂತಿಯಿಂದ ಇರ್ಲಿಕ್ಕಾಗಲ್ಲ. ಮನೆ ಕಟ್ಟಿ ಆದ ನಂತರ ಶಾಂತಿ ಸಿಕ್ಬಿಡ್ತ? ಮನೆ ಕಟ್ಟಿದ್ಮೇಲೆ ಆ ಮನೇಲಿ ಇದ್ಮೇಲೂ ಮತ್ತೊಂದು ವಿಚಾರ ಬರ್ತದೆ, ನನ್ನ ಹತ್ರ ಒಂದ್ ಒಳ್ಳೆ ಗಾಡಿ ಇರ್ಬೇಕು. ಅವಾಗ ಮಾತ್ರ ನಾನು ಹೇಗಿರ್ಲಿಕ್ಕಾಗ್ತದೆ? ಶಾಂತಿಯಿಂದ ಇರ್ಬೋದು. ಗಾಡಿ ತಗೊಂಡು ಆಯ್ತು, ಅಲ್ಲಿಗಾದ್ರೂ ನೆಮ್ಮದಿ ಸಿಗ್ತದ? ಮತ್ತೆ ಪುನಃ ಒಂದ್ ಸ್ವಲ್ಪ ಭೂಮಿ ತಗೊಳ್ಳೋಣ, ಅಲ್ಲೊಂದ್ ಸ್ವಲ್ಪ ಹೊಲ ಗದ್ದೆ ಮಾಡೋಣ, ಜಮೀನ್ ಇದ್ರೆ ಒಳ್ಳೇದು. ಈ ರೀತಿ ಒಂದ್ ಇಚ್ಛೆ ಮುಗಿಯೋದ್ರಲ್ಲಿ ಇನ್ನೊಂದ್ ಇಚ್ಛೆ. ಈ ಇಚ್ಛೆಗಳ ಹಿಂದೆ ಹೋಗ್ತಾ ಇದ್ರೆ ನಾವ್ ಎಂದೂ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತೆ ನಮ್ಮನ್ನ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ. ಕೆಲವ್ರು ಏನ್ ಮಾಡ್ತಾ ಇದ್ದಾರೆ, ವಸ್ತುಗಳ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ವಸ್ತುಗಳ ಹಿಂದೆ ಹೋಗ್ತಾ ಹೋಗ್ತಾ ಚಿಂತೆಯನ್ನ ಮಾಡ್ತಿದ್ರೆ, ಇನ್ನು ಕೆಲವರು ತಮಗೆ ಬೇಕಾದಂತಹ ಸುಖ ಶಾಂತಿಯನ್ನ ವ್ಯಕ್ತಿಗಳಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಸಂಬಂಧಿಗಳು ನಮ್ ಜೊತೆ ಚೆನ್ನಾಗಿದ್ರೆ ಮಾತ್ರ ನಾವ್ ಹೇಗಿರ್ತೀವಿ? ಖುಷಿಯಿಂದ ಇರ್ತೀವಿ. ಅವ್ರಿಗೆ ಹೇಳ್ತಾನೆ ಇರ್ತಾರೆ, ನೀವೊಬ್ರು ನನ್ ಜೊತೆ ಚೆನ್ನಾಗಿರಿ, ನೀವು ಪ್ರೀತಿಯಿಂದ ಮಾತಾಡ್ಕೊಂಡಿದ್ಬಿಟ್ರೆ ಸಾಕು, ನಾನು ಆರಾಮಾಗಿರ್ತೀನಿ, ಖುಷಿಯಿಂದ ಇರ್ತೀನಿ. ನೀವೊಬ್ರು ಪ್ರೀತಿಯಿಂದ ಇರಿ, ಪ್ರೀತಿಯಿಂದ ಇರಿ ಅಂತೀರ. ನೀವ್ ಎಷ್ಟು ಬಾರಿ ಅವ್ರಿಗೆ ಕೇಳಿದ್ರು ಕೂಡ ಮತ್ತವ್ರೇನ್ ಮಾಡಲ್ಲ, ಪ್ರೀತಿಯಿಂದ ಇರಲ್ಲ. ಮತ್ತು ಜಗಳ ಮಾಡ್ತಾನೆ ಇರ್ತಾರೆ, ಮತ್ತು ನಿಮಗೆ ಅಶಾಂತಿ ಆಗೋ ಹಾಗೆ ಮಾಡ್ತಾನೆ ಇರ್ತಾರೆ. ಅವಾಗ ನಿಮಗ್ ವಿಚಾರ ಬರ್ತದೆ, ಇಷ್ಟ ಹೇಳ್ತಾ ಇದ್ದೀನಿ ನಾನು, ಶಾಂತಿಯಿಂದ ಇರಿ, ಪ್ರೀತಿಯಿಂದ ಇರಿ ಅಂತ ಇಷ್ಟು ಬಾರಿ ಕೇಳ್ಕೊಳ್ತಿದ್ದೀನಿ, ಮತ್ತು ಇವ್ರು ನನ್ ಜೊತೆಗೆ ಜಗಳನೇ ಮಾಡ್ತಾರೆ. ಯಾಕೆ ಜಗಳ ಮಾಡ್ತಾರೆ? ನೀವು ಪ್ರತಿದಿನ ಕೇಳ್ತೀರಾ ಪ್ರೀತಿಯಿಂದ ವ್ಯವಹಾರ ಮಾಡಿ, ಪ್ರೀತಿಯಿಂದ ಮಾತಾಡಿ ಅಂತ. ಆದ್ರೆ ಅವ್ರು ಏನ್ ಮಾಡ್ತಾ ಇಲ್ಲ, ಪ್ರೀತಿಯಿಂದ ಮಾತಾಡ್ತಿಲ್ಲ. ಯಾಕೆ ಮಾತಾಡ್ತಿಲ್ಲ? ಯಾಕಿಲ್ಲ ಅಂದ್ರೆ, ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಆ ಪ್ರೀತಿ ಅವ್ರ ಹತ್ರನೇ ಇಲ್ಲ. ಈಗ ಯಾವ್ದಾದ್ರು ವಸ್ತುವನ್ನ ಬೇರೆಯವ್ರಿಗೆ ಕೊಡ್ಬೇಕು ಅಂದ್ರೆ ಆ ವಸ್ತು ನನ್ನ ಹತ್ರ ಇರಬೇಕು, ಇದೇನಾ? ಅವರು ನನ್ನನ್ನು ಯಾರಾದ್ರೂ ಪ್ರೀತಿ ಮಾಡ್ಲಿ, ಯಾರಾದ್ರೂ ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ಲಿ ಅಂತ ಅವರೇ ಪ್ರೀತಿಯನ್ನ ಹುಡುಕ್ತಿದ್ದಾರೆ. ಅವರೇ ಪ್ರೀತಿಯನ್ನ ಹುಡುಕ್ತಿದ್ದಾರೆ ಅಂದ್ರೆ ಅವ್ರು ನಮಗೆ ಹೇಗೆ ಪ್ರೀತಿಯನ್ನ ಕೊಡ್ಲಿಕ್ಕೆ ಸಾಧ್ಯ? ಹಾಗೆ ಇವತ್ತು ನಾವು ಬೇರೆಯವರಿಂದ ಶಾಂತಿ ಸಿಗ್ಲಿ ಅಂತ ಬಯಸ್ತೀವಿ. ಅವ್ರ ಹತ್ರ ಶಾಂತಿ ಇದ್ರೆ ಅವ್ರು ನಮಗೆ ಶಾಂತಿ ಕೊಡ್ಲಿಕ್ಕೆ ಸಾಧ್ಯ. ಅವ್ರ ಹತ್ರನೇ ಶಾಂತಿ ಇಲ್ಲ ಅಂದ್ರೆ ಅವ್ರು ನಮಗೆ ಶಾಂತಿಯನ್ನ ಕೊಡ್ಲಿಕ್ಕೆ ಆಗ್ತದೆ. ಇವತ್ತು ಕೆಲವೊಮ್ಮೆ ಮನೆಯಲ್ಲಿ ಯಾವ್ದೋ ಕಾರಣಕ್ಕೆ ಜಗಳ ಆಗ್ತದೆ. ಜಗಳ ಆದ ತಕ್ಷಣ ನೀವ್ ವಿಚಾರ ಮಾಡ್ತೀರಾ, ಫ್ರೆಂಡ್ ಹತ್ರ ಹೋಗೋಣ, ಎಲ್ಲ ಹೇಳ್ಕೊಳ್ಳೋಣ, ಅವ್ರ ಹತ್ರ ಮಾತಾಡಿ ಎಲ್ಲ ಹೇಳ್ಕೊಂಡ್ರೆ ಮನಸ್ಸೇನಾಗ್ಬಿಡ್ತದೆ, ಹಗುರ ಆಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ
ನಿಮ್ ಫ್ರೆಂಡ್ ಮನೆಗೆ ಹೋಗ್ತೀರಾ ನೀವು. ಹೋಗಿ ಏನೇನ್ ಅಶಾಂತಿ ಅನುಭವ ಆಗ್ತಿದೇನೋ, ಯಾವ ಕಾರಣಕ್ಕೆ ಜಗಳ ಆಗಿದೇನೋ, ಮನಸ್ಸಿನಲ್ಲಿ ಏನ್ ಅಶಾಂತಿ ಅನುಭವ ಆಗ್ತಿದೇನೋ ಅದನ್ನೆಲ್ಲ ನಿಮ್ ಸ್ನೇಹಿತರಿಗೆ ಹೇಳ್ತೀರಾ. 5 ನಿಮಿಷದಲ್ಲಿ ನಿಮ್ಮ ಮನೆಯ ಜಗಳದ ಕಥೆಯನ್ನ ಅವ್ರಿಗೆ ನೀವು ಹೇಳಿದ್ರಿ. 5 ನಿಮಿಷ ಹೇಳಿದ್ರಿ, ಹೇಳಿದ ಮೇಲೆ ನಿಮ್ ಕತೆ ಮುಗೀತು. ನಂತರ ಅವ್ರದ್ದು ಒಂದ್ ಕತೆ ಇರ್ತದಲ್ಲ, ಅವ್ರು ತಮ್ಮ ಅಶಾಂತಿಯ ಕಥೆಯನ್ನ ಹೇಳಿ ಶುರು ಮಾಡ್ತಾರೆ. ನೀವ್ 5 ನಿಮಿಷ ನಿಮ್ ಕತೆ ಹೇಳಿದ್ರಿ, ನಂತರ ಅವ್ರು ಅರ್ಧ ಗಂಟೆ ಅವ್ರ ಕತೆ ಹೇಳ್ತಾರೆ. ಅರ್ಧ ಗಂಟೆ ಅವರ ಅಶಾಂತಿಯ ಕತೆ ಕೇಳಿದ ಮೇಲೆ ಏನಾಗ್ತದೆ? ಮನಸ್ಸು ಶಾಂತ ಆಗ್ತದೋ ಅಶಾಂತ ಆಗ್ತದೆ? ಮೊದ್ಲು ಹೋಗ್ಬೇಕಾದ್ರೆ ಏನ್ ಅನ್ಕೊಂಡ್ ಹೋಗಿದ್ರಿ? ಇವ್ರ ಹತ್ರ ಹೋಗಿ ಮಾತಾಡ್ಬಿಟ್ರೆ ನನ್ನ ಮನಸ್ಸಿನ ಅಶಾಂತಿ ದೂರ ಆಗಿ ನನಗೆ ಶಾಂತಿ ಸಿಗ್ತದೆ ಅನ್ಕೊಂಡ್ ಹೋಗಿದ್ರಿ. ಅವ್ರ ಹತ್ರ ಮಾತಾಡಿ ಆದ ನಂತರ ನಿಮಗ್ ಅನಿಸ್ತದೆ ಮೊದ್ಲು ಬರೀ 50% ಅಶಾಂತಿ ಇತ್ತು, ಇಲ್ಲಿ ಬಂದು ಮಾತಾಡಿದ್ಮೇಲೆ 100%, 100% ಅಶಾಂತಿ ಜಾಸ್ತಿ ಆಗೋಯ್ತು. ಯಾಕೆ? ಮೊದ್ಲು ನಿಮ್ದಷ್ಟೇ ಚಿಂತೆ ನಿಮಗಿತ್ತು, ಅವ್ರದ್ ಕೇಳಿದ್ಮೇಲೆ ಆ ಚಿಂತೆನೂ ಸ್ಟಾರ್ಟ್ ಆಯ್ತು. ಅವಾಗ ಏನಾಯ್ತು? ಮನಸ್ಸು 100ಕ್ಕೆ 100% ಅಶಾಂತ ಆಗ್ಬಿಡುತ್ತೆ. ಹಾಗೆ ಇವತ್ತು ನೀವ್ ಯಾವ್ಯಾವ ವ್ಯಕ್ತಿಗಳ ಹತ್ರ ಶಾಂತಿ ಸಿಗ್ತದೆ, ಖುಷಿ ಸಿಗ್ತದೆ, ಪ್ರೀತಿ ಸಿಗ್ತದೆ ಅಂತ ಹೋಗ್ತಿದ್ದೀರೋ ಅವ್ರ ಹತ್ರ ಅದು ಇಲ್ಲ. ಅವರೇ ಅಶಾಂತ ಆಗಿದ್ದಾರೆ, ಅವರೇ ದುಃಖಿ ಆಗಿದ್ದಾರೆ, ಅವರೇ ಪ್ರೀತಿಯನ್ನ ಹುಡುಕ್ತಿದ್ದಾರೆ ಅಂದ್ಮೇಲೆ ಅವ್ರು ಅದನ್ನ ನಮಗ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಾನ್ ಹುಡುಕ್ತಾ ಇರೋ ಸುಖ, ಶಾಂತಿ, ಪ್ರೀತಿ ನನಗೆ ಎಲ್ಲಿ ಸಿಗಬಹುದು, ಅದು ಎಲ್ಲಿದೆ ಅನ್ನೋದನ್ನ ಮೊದ್ಲು ನಾನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ, ಶ್ರೇಯಾನ್ ಸ್ವಧರ್ಮೇ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮಾತ್ ಭಯಾವಹ. ಅಂದ್ರೆ ಯಾವ ವ್ಯಕ್ತಿ ಸ್ವಧರ್ಮದಲ್ಲಿ ಸ್ಥಿತ ಆಗಿರ್ತಾನೋ, ಸ್ವಧರ್ಮದಲ್ಲಿ ಇರುವಂತಹ ವ್ಯಕ್ತಿ ಬದುಕಿರುವಾಗಲೂ ಖುಷಿಯಿಂದ ಜೀವನವನ್ನ ನಡೆಸ್ತಾನೆ. ಆ ವ್ಯಕ್ತಿ ನಾಳೆ ಶರೀರವನ್ನ ತ್ಯಾಗ ಮಾಡಿದ್ರೂ ಕೂಡ ಆ ಮೃತ್ಯು ಕೂಡ ಬಹಳಷ್ಟು ಖುಷಿಯನ್ನ ನೀಡುವಂತದ್ದು, ಸುಖವನ್ನ ನೀಡುವಂತಹ ಮೃತ್ಯು ಆಗಿರ್ತದೆ. ಯಾವ ವ್ಯಕ್ತಿ ಪರಧರ್ಮಕ್ಕೆ ವಶ ಆಗ್ತಾನೋ ಆ ವ್ಯಕ್ತಿ ಬದುಕಿರುವಾಗ್ಲೂ ಬಹಳಷ್ಟು ಅಶಾಂತಿಯಿಂದ ದುಃಖಿಯಾಗಿ ಜೀವನವನ್ನ ನಡೆಸ್ತಾನೆ. ಅವನಿಗೆ ಮೃತ್ಯು ಕೂಡ ಬಹಳಷ್ಟು ಭಯಾನಕ ಆಗಿರ್ತದೆ, ಮೃತ್ಯು ಕೂಡ ಭಯದ ಅನುಭವವನ್ನ ಮಾಡಿಸುವಂತಹ ಮೃತ್ಯು ಆಗಿರ್ತದೆ ಅಂತ ಹೇಳಿ ಗೀತೆಯಲ್ಲಿ ಪರಮಾತ್ಮ ತಂದೆ ಹೇಳ್ತಾರೆ. ನೀವಿಲ್ಲಿ ಒಂದ್ ಚಿತ್ರವನ್ನ ನೋಡ್ತಾ ಇದ್ದೀರಾ, ಸ್ವಧರ್ಮ ಯಾವುದು, ಪರಧರ್ಮ ಯಾವುದು ಅಂತ. ಗೀತೆಯಲ್ಲೇನು ಪರಮಾತ್ಮ ತಂದೆ ಹೇಳ್ತಾರೆ, ಸ್ವಧರ್ಮದಲ್ಲಿ ಸ್ಥಿತ ಆದಂತವ್ರು ಏನಾಗಿದ್ದಾರೆ, ಬಹಳಷ್ಟು ಖುಷಿಯಲ್ಲಿ ಶಾಂತಿಯಲ್ಲಿ ಇರುವಂತವರಾಗಿರ್ತಾರೆ. ಪರಧರ್ಮದಲ್ಲಿ ಇರುವಂತವರು ದುಃಖಿಗಳು ಮತ್ತು ಅಶಾಂತ ಆತ್ಮರಾಗಿರ್ತಾರೆ. ಆತ್ಮದ ಸ್ವಧರ್ಮ ಮತ್ತು ಆತ್ಮದ ಪರಧರ್ಮ ಯಾವುದು ಅಂದ್ರೆ ದೇಹಾಭಿಮಾನ, ಅಂದ್ರೆ ಸ್ವಯಂವನ್ನ ದೇಹ ಅಂತ ತಿಳ್ಕೊಂಡು ಯಾರು ಅಭಿಮಾನಕ್ಕೆ ವಶ ಆಗ್ತಾರೋ ಅವರು ಪರಧರ್ಮದಲ್ಲಿ ಇರ್ತಾರೆ. ನನ್ನಷ್ಟು ಸುಂದರವಾಗಿ ಯಾರು ಇಲ್ಲ ಅನ್ನೋ ಅಭಿಮಾನ. ಇನ್ನು ಕೆಲವರಿಗೆ ನಾವು ಬಹಳ ಬುದ್ಧಿವಂತರು, ನಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ಅನ್ನೋ ಅಭಿಮಾನ. ಇನ್ನು ಕೆಲವರಿಗೆ ನಾನು ಬಹಳ ದೊಡ್ಡ ಶ್ರೀಮಂತ, ನನ್ನಷ್ಟು ಶ್ರೀಮಂತರು ಯಾರು ಇಲ್ಲ ಅನ್ನೋ ಅಭಿಮಾನ. ಈ ರೀತಿ ಒಬ್ಬೊಬ್ಬರ ಜೀವನದಲ್ಲೇನಿದೆ ಒಂದೊಂದು ಪ್ರಕಾರದ ಅಭಿಮಾನ ಇದೆ. ಯಾರ ಜೀವನದಲ್ಲಿ ಅಭಿಮಾನ ಇದೆನೋ ಅವ್ರಿಗೆ ಅವಶ್ಯವಾಗಿ ಏನಾಗ್ತದೆ, ದುಃಖದ ಅನುಭವ ಹಾಗೆ ಆಗ್ತದೆ. ಅಭಿಮಾನ ಇದ್ದಲ್ಲಿ ಸ್ವಲ್ಪ ಅಪಮಾನ ಆದ್ರೂ ಅವರಿಗೆ ಸಹನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಆಗ ಅವರು ಬಹಳಷ್ಟು ದುಃಖದ ಅನುಭವವನ್ನ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ರೂಪದ ಅಭಿಮಾನ, ಹಣದ ಅಭಿಮಾನ ಇದ್ಯಾವುದು ಶಾಶ್ವತ ಅಲ್ಲ. ಅದಕ್ಕೆ ಅದೇ ಸ್ವಧರ್ಮದಲ್ಲಿ ಇರುವಂತವ್ರು ಏನಾಗಿರ್ತಾರೆ, ಆತ್ಮ ಅಭಿಮಾನಿಗಳಾಗಿರ್ತಾರೆ. ದೇಹಾಭಿಮಾನವನ್ನ ಬಿಟ್ಟು ಅವರು ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಂಡು ಆತ್ಮದ ಅಭಿಮಾನದಲ್ಲಿ ಸ್ಥಿತ ಆಗಿರ್ತಾರೆ. ಒಬ್ಬ ರಾಜ ಇದ್ದ. ಆ ರಾಜ ಯಾವಾಗ ಮದುವೆ ಮಾಡ್ಕೊಳ್ತಾನೋ ಅವನ ಪತ್ನಿ ಬಹಳ ಸುಂದರವಾಗಿರ್ತಾರೆ, ರಾಣಿ ಅತಿ ಸುಂದರವಾಗಿರ್ತಾರೆ. ರಾಜ ಆ ರಾಣಿಯ ಸೌಂದರ್ಯವನ್ನ ನೋಡಿ ಮೋಹಿತ ಆಗ್ಬಿಡ್ತಾನೆ. ಎಷ್ಟು ಮೋಹಿತ ಆಗ್ತಾನೆ ಅಂದ್ರೆ ಇಡೀ ದಿನ ಕುತ್ಕೊಂಡು ಒಂದೇ ಕೆಲಸ ಮಾಡ್ತಿರ್ತಾನೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ರಾಣಿಯನ್ನ ನೋಡೋದೇ ಒಂದು ಕೆಲಸ, ಅವಳ ಸೌಂದರ್ಯವನ್ನ ನೋಡೋದು, ಖುಷಿ ಪಡೋದು, ಅದೊಂದೇ ಕೆಲಸ ಮಾಡ್ತಿರ್ತಾನೆ. ಅನೇಕ ಬಾರಿ ಮಂತ್ರಿ ಬಂದು, ರಾಜ ನೀನ್ ಈ ರೀತಿ ಕುತ್ಕೊಂಡ್ರೆ ರಾಜ್ಯ ಹೇಗೆ ನಡಿಲಿಕ್ಕೆ ಸಾಧ್ಯ, ನೀನ್ ಬರ್ಬೇಕು ರಾಜ್ಯಕ್ಕೆ, ಕುತ್ಕೊಂಡು ಪ್ರಜೆಗಳ ಕಷ್ಟ ಸುಖವನ್ನ ಕೇಳಬೇಕು, ಎಲ್ಲಾ ಕಡೆ ಓಡಾಡ್ಬೇಕು, ಈ ರೀತಿ ನೀನ್ ಕುತ್ಕೊಂಡ್ರೆ ಹೇಗೆ ರಾಜ್ಯ ನಡೀತದೆ ಅಂತ ಹೇಳಿ
ರಾಜನಿಗೆ ಮಂತ್ರಿ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ರಾಜ ಮಂತ್ರಿಗೆ ಹೇಳ್ತಾನೆ, ಪ್ರಜೆಗಳ ಕಷ್ಟ ಸುಖ ನೀನೇ ಕೇಳು, ಎಲ್ಲಾ ಕಡೆ ಓಡಾಡಿ ಎಲ್ಲವನ್ನ ನೀನೇ ನೋಡ್ಕೋ, ನನಗೆ ಟೈಮ್ ಇಲ್ಲ. ಯಾಕೆ? ರಾಜನ ಕೆಲ್ಸ ಏನು? ರಾಣಿಯ ಸೌಂದರ್ಯವನ್ನ ನೋಡೋದ್ರಲ್ಲಿ ಎಷ್ಟು ಮೋಹಿತ ಆಗಿದ್ದ ಅಂದ್ರೆ ಅವನಿಗೆ ಬೇರೆ ಕಡೆ ವಿಚಾರನೇ ಇಲ್ಲ, ಕೇವಲ ರಾಣಿಯನ್ನ ನೋಡೋದೇ ಒಂದು ಕೆಲಸ ಆಗಿತ್ತು. ಈ ರೀತಿ ಪ್ರತಿದಿನ ರಾಣಿಯ ಸೌಂದರ್ಯವನ್ನ ನೋಡ್ತಾ ಖುಷಿ ಪಡ್ತಿದ್ದಂತಹ ರಾಜ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ರಾಣಿಗೆ ಏನೋ ಒಂದು ಕಾಯಿಲೆ ಬಂದ್ಬಿಡ್ತದೆ. ಆ ಕಾಯಿಲೆ ಬಂದ ತಕ್ಷಣ ರಾಜನಿಗೆ ರಾಣಿಯ ಬಗ್ಗೆ ಮೊದ್ಲೇ ಮೋಹ, ಅದಕ್ಕೋಸ್ಕರ ಅನೇಕ ವೈದ್ಯರನ್ನ ಕರೆಸ್ತಾನೆ, ದೊಡ್ಡ ದೊಡ್ಡ ವೈದ್ಯರನ್ನ ಕರೆಸ್ತಾನೆ. ಅವ್ರೆಲ್ರೂ ಬಂದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅವಳಿಗೆ ಏನ್ ಕಾಯಿಲೆ ಬಂದಿದೆ ಅಂತಾನೆ ಯಾರಿಗೂ ಕಂಡುಹಿಡಿಲಿಕ್ಕಾಗಲ್ಲ. ದಿನ ಕಳೀತಾ ಕಳೀತಾ ಅವಳ ಶರೀರ ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಶಕ್ತಿಹೀನ ಆಗ್ತದೆ. ಮೊದ್ಲು ಬಹಳ ಸುಂದರವಾಗಿದ್ದು ದಿನ ಕಳೀತಾ ಕಳೀತಾ ಬಹಳಷ್ಟು ತೆಳ್ಳಗಾಗ್ತಾಳೆ. ಕೊನೆಗೆ ಕೇವಲ ಅಸ್ಥಿ ಪಂಜರದಷ್ಟು ಅವಳ ಶರೀರ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. 6 ತಿಂಗಳಲ್ಲಿ ಶರೀರ ಬಹಳಷ್ಟು ಕುರುಪ ಆಗ್ಬಿಡ್ತದೆ. ಆಗ ರಾಜನಿಗೆ ರಾಣಿಯ ಮುಖ ನೋಡ್ಲಿಕ್ಕೂ ಆಗ್ತಾ ಇಲ್ಲ. ಮೊದ್ಲೇನಾಗ್ತಿದ್ದ, ಅವಳ ಸೌಂದರ್ಯವನ್ನ ನೋಡಿ ಬಹಳಷ್ಟು ಮೋಹಿತ ಆಗಿದ್ದ, ಈಗ ಅವಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಂತರ ಆ ರಾಜನಿಗೆ ತನ್ನ ಬಗ್ಗೆನೇ ತನಗೆ ವೈರಾಗ್ಯ ಬಂದ್ಬಿಡ್ತದೆ. ನಾನು ಯಾರನ್ನ ನೋಡಿ ಮೋಹಿತ ಆಗಿದ್ದೆ, ಯಾರ ಸೌಂದರ್ಯವನ್ನ ನೋಡಿ ಮೋಹಿತ ಆಗಿದ್ನೋ, ಈಗ ಅವರೇ ಹೇಗಾಗಿದ್ದಾರೆ, ಅಸ್ಥಿ ಪಂಜರದಂದಾಗಿದ್ದಾರೆ, ಅವ್ರು ನೋಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಅವನಿಗೆ ತನ್ನ ಬಗ್ಗೆನೇ ವೈರಾಗ್ಯ ಬಂದು ಶಾಂತಿನೇ ಇಲ್ಲದಂತೆ ಆಗಿ ರಾಜ್ಯವನ್ನೇ ಬಿಟ್ಟು ಕಾಡಿನಲ್ಲಿ ಹೋಗಿ ಕುತ್ಕೊಂಡು ತಪಸ್ಸನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ರಾಜ ಕಾಡಿನಲ್ಲಿ ಕುತ್ಕೊಂಡು ತಪಸ್ಸನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಕೆಲವು ದಿನಗಳ ನಂತರ ರಾಜನಿಗೆ ಸ್ವಯಂನ ಆತ್ಮದ ಸಾಕ್ಷಾತ್ಕಾರ ಆಗ್ತದೆ. ಮಸ್ತಕದ ಮಧ್ಯದಲ್ಲಿ ಅವನಿಗೆ ಪ್ರಕಾಶಮಯವಾಗಿ ಹೊಳಿತಾ ಇರುವಂತಹ ಸ್ವಯಂನ ಆತ್ಮದ ಸಾಕ್ಷಾತ್ಕಾರ ಆಗ್ತದೆ. ಯಾವಾಗ ಸ್ವಯಂನ ಆತ್ಮದ ಸಾಕ್ಷಾತ್ಕಾರ ಆಗ್ತದೋ, ಆ ಆತ್ಮದ ಸೌಂದರ್ಯವನ್ನ ನೋಡ್ಲಿಕ್ಕೆ ಆತ್ಮ ಒಂದು ಜ್ಯೋತಿ, ಒಂದು ಪ್ರಕಾಶ. ಆದ್ರೆ ಆ ಆತ್ಮದಲ್ಲಿ ಇರುವಂತಹ ಸುಂದರತೆ, ಆ ಪ್ರಕಾಶ ಹೇಗಿರ್ತದೆ ಅಂದ್ರೆ ಆಕರ್ಷಣೆ ಮಾಡುವಂತಹ ಪ್ರಕಾಶ. ಆ ಆತ್ಮದ ಸಾಕ್ಷಾತ್ಕಾರ ಆದಾಗ, ಆತ್ಮದ ಪ್ರಕಾಶವನ್ನ ನೋಡಿದ ನಂತರ ಅವನಿಗೆ ಅನುಭವ ಆಗ್ತದೆ, ನಿಜವಾದ ಸೌಂದರ್ಯ ಯಾವುದು? ಆತ್ಮ ಆಗಿದೆ. ಶರೀರ ಸುಂದರ ಅಲ್ಲ. ಯಾಕೆಂದ್ರೆ ಮಕ್ಕಳಿದ್ದಾಗ ಶರೀರ ಸುಂದರವಾಗಿರ್ತದೆ, ವೃದ್ಧರಾದ ತಕ್ಷಣ ಏನಾಗ್ತದೆ, ಶರೀರದ ಸೌಂದರ್ಯವೇ ಸಮಾಪ್ತಿ ಆಗ್ಬಿಡ್ತದೆ. ಒಳಗಡೆ ಇರೋ ಆತ್ಮ ಸದಾ ಏನಾಗಿದೆ, ಅದು ಸುಂದರ ಆಗಿದೆ. ಆ ಚೇತನ ಶಕ್ತಿ ಆತ್ಮದ ಸಾಕ್ಷಾತ್ಕಾರ ಆದಾಗ ರಾಜ ಯಾವ ಖುಷಿಯನ್ನ ಕಳ್ಕೊಂಡಿದ್ನೋ ಆ ಖುಷಿ ಪುನಃ ಅವನಿಗೆ ಸಿಗ್ತದೆ. ಅದೇ ರೀತಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಸ್ವಧರ್ಮ, ನನ್ನ ನಿಜ ಧರ್ಮ ಅಂದ್ರೆ ಆತ್ಮ ಅಭಿಮಾನಿ ಸ್ಥಿತಿ. ನನ್ನನ್ನ ನಾನು ಆತ್ಮ ಅಂತ ತಿಳ್ಕೊಳ್ತಾ ಹೋದ್ರೆ ಪ್ರತಿದಿನ ಮಸ್ತಕದ ಮಧ್ಯದಲ್ಲಿ, 2 ಹುಬ್ಬಿನ ಮಧ್ಯದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ನಾನೇನಾಗಿದ್ದೀನಿ, ಪ್ರಕಾಶಮಯವಾಗಿ ಹೊಳಿತಾ ಇರುವಂತಹ ಚೇತನ ಶಕ್ತಿ, ಅವಿನಾಶಿ ಶಕ್ತಿ ಆತ್ಮನಾಗಿದ್ದೇನೆ ಅಂತ ನಾವು ತಿಳ್ಕೊಂಡಾಗ ನಮಗೇನಾಗ್ತದೆ, ಆತ್ಮದ ಸೌಂದರ್ಯ ಕಾಣಿಸ್ತದೆ. ಆಗ ಈ ಶರೀರದ ಬಗ್ಗೆ ಇರುವಂತಹ ಅಭಿಮಾನ ಸಮಾಪ್ತಿ ಆಗ್ತದೆ. ಬೇರೆಯವರನ್ನು ಕೂಡ ನಾವು ಇವರು ಆತ್ಮ ಆಗಿದ್ದಾರೆ ಅಂತ ಅವರ ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುವಂತಹ ಚೇತನ ಶಕ್ತಿ ಆತ್ಮವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಗ ನಮಗೆ ಅವರಲ್ಲಿ ಯಾವ ಕೆಟ್ಟ ಗುಣಗಳು ಕೂಡ ಕಾಣಿಸೋದಿಲ್ಲ. ಕೇವಲ ಪ್ರಕಾಶಮಯವಾಗಿ ಹೊಳೆಯುವಂತಹ ಆತ್ಮ ಜ್ಯೋತಿ ಮಾತ್ರ ಕಾಣಿಸ್ತದೆ. ಇದು ಏನಾಗಿದೆ, ಪರಧರ್ಮ ಮತ್ತು ಸ್ವಧರ್ಮದಲ್ಲಿ ಮೊದಲನೇ ಗುಣ. ಯಾರು ಪರಧರ್ಮದಲ್ಲಿದ್ದಾರೋ ಅವರಲ್ಲಿ ದೇಹಾಭಿಮಾನ ಇರ್ತದೆ, ಸ್ವಧರ್ಮದಲ್ಲಿ ಇವರಲ್ಲಿ ಆತ್ಮ ಅಭಿಮಾನ. ಪರಧರ್ಮದಲ್ಲಿ ಇರುವಂತವರು ಕಾಮುಕರಾಗಿರ್ತಾರೆ, ಅಂದ್ರೆ ಅನ್ಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತವರು ಆಗಿರ್ತಾರೆ. ಕಲಿಯುಗದಲ್ಲಿ ಇಂಥವ್ರ ಸಂಖ್ಯೆ ಕಡಿಮೆ ಇದೆನೋ ಜಾಸ್ತಿ ಇದೆ? ನಾವೆಲ್ರೂ ರಾಮಾಯಣದ ಕಥೆಯಲ್ಲಿ ಏನ್ ಕೇಳಿದ್ವಿ ಅಂದ್ರೆ, ಒಬ್ಬ ರಾವಣ ಇದ್ದ. ಆ ರಾವಣನಿಗೆ ಎಷ್ಟು ತಲೆ? 10 ತಲೆ. 10 ತಲೆಗೆ ಎಷ್ಟು ಕಣ್ಣು? 10 ತಲೆಗೆ 20 ಕಣ್ಣು. 10 ತಲೆ 20 ಕಣ್ಣಿರೋ ರಾವಣ ನೋಡಿದ್ದು ಒಬ್ಬ ಸೀತೆಯನ್ನ. ಆ ಒಬ್ಬ ಸೀತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕೆ ರಾವಣನ ಅಂತ್ಯನೇ ಆಯ್ತು ಅಂತ ನಾವು ಕೇಳ್ತೀವಿ. ಇವತ್ತು ಮನುಷ್ಯರಿಗಿರೋದು ಎಷ್ಟು ತಲೆ? ಒಂದೇ ತಲೆ. ಎಷ್ಟು ಕಣ್ಣು? 2 ಕಣ್ಣು.
ಆದ್ರೆ ಎಷ್ಟು ಜನರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ? ರಾವಣ ನೋಡಿದ್ದು ಒಬ್ಬ ಸೀತೆಯನ್ನಷ್ಟೇ. ಇವತ್ತು ಮನುಷ್ಯರು ಎರಡೇ ಕಣ್ಣಿದ್ರು ಎಷ್ಟೋ ಜನರನ್ನ ಆ ರೀತಿ ಕಾಮುಕ ದೃಷ್ಟಿಯಿಂದ, ವಿಕಾರಿ ದೃಷ್ಟಿಯಿಂದ, ಅಪವಿತ್ರ ದೃಷ್ಟಿಯಿಂದ ನೋಡ್ತಾರೆ ಅಂದ್ಮೇಲೆ ದೊಡ್ಡ ರಾವಣರು ಯಾರು? ಆ ರಾವಣನಿಗಿಂತ ದೊಡ್ಡ ರಾವಣರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ತಾನೆ. ಅಂದ್ಮೇಲೆ ಯಾರು ಪರಧರ್ಮಕ್ಕೆ ವಶ ಆಗಿರ್ತಾರೋ ಅವರಲ್ಲಿ ಯಾವ ಗುಣ ಇರ್ತದೆ? ಕಾಮುಕತೆಯ ಗುಣ ಇರ್ತದೆ. ಸ್ವಧರ್ಮದಲ್ಲಿ ಇರುವಂತವರು ಶುದ್ಧ ಆತ್ಮರು, ಪವಿತ್ರ ಆತ್ಮರು ಆಗಿರ್ತಾರೆ. ಅವರು ದೇವತೆಗಳಂತೆ. ದೇವತೆಗಳು ಹೇಗೆ ಶುದ್ಧ ಆತ್ಮರು, ಪವಿತ್ರ ಆತ್ಮರಾಗಿದ್ದಾರೋ ಹಾಗೆ ಯಾರು ಸ್ವಯಂನ ಆತ್ಮ ಅಂತ ತಿಳ್ಕೊಳ್ತಾರೋ ಅವರ ಮನಸ್ಸು ಶುದ್ಧ ಆಗಿರ್ತದೆ, ಅವರ ದೃಷ್ಟಿ ಕೂಡ ಶುದ್ಧ ಆಗಿರ್ತದೆ. ಆಗ ಅವರಿಗೆ ಆಂತರ್ಯದಲ್ಲೇ ಸುಖ, ಶಾಂತಿ, ನೆಮ್ಮದಿಯ ಅನುಭವ ಆಗ್ತದೆ. ಅದೇ ರೀತಿ ದೇಹಾಭಿಮಾನದಲ್ಲಿ ಇರುವಂತವರು, ಪರಧರ್ಮದಲ್ಲಿ ಇರುವಂತವರು ಯಾವಾಗ್ಲೂ ಸಿಟ್ಟನ್ನ ಮಾಡ್ತಾ ಇರ್ತಾರೆ. ಸ್ವಧರ್ಮದಲ್ಲಿ ಇರುವಂತವರು ಶಾಂತವಾಗಿ ಇರ್ತಾರೆ. ಈಗ ನಮ್ಮನ್ನ ನಾವು ನೋಡ್ಕೊಳ್ಬೇಕು. ನಾನು ಶಾಂತವಾಗಿದ್ದೀನೋ ಅಥವಾ ಯಾವಾಗ್ಲೂ ಸಿಟ್ಟನ್ನ ಮಾಡ್ತಿರ್ತೀನೋ? ಸಿಟ್ಟು ಮಾಡ್ತಿದ್ದೀನಿ ಅಂದ್ರೆ ನಾನು ಸ್ವಧರ್ಮದಲ್ಲಿ ಇಲ್ಲ, ಪರಧರ್ಮದಲ್ಲಿ ಇದ್ದೀನಿ. ಪರಧರ್ಮದಲ್ಲಿ ಇದ್ರೆ ಯಾವಾಗ್ಲೂ ಅಶಾಂತಿ, ಸಿಟ್ಟು ಮಾಡ್ತಾ ಇದ್ರೆ ಯಾವಾಗ್ಲೂ ಅಶಾಂತಿ. ಅದೇ ಶಾಂತವಾಗಿದ್ರೆ ಯಾವಾಗ್ಲೂ ಮನೆ ಹೇಗಿರ್ತದೆ? ಮನೆ ಶಾಂತವಾಗಿರ್ತದೆ. ಮನೆನೇ ಮಂದಿರವಾಗಿ ಪರಿವರ್ತನೆ ಆಗ್ತದೆ. ಹಾಗಿದ್ರೆ ಮನೆಯನ್ನ ಏನ್ ಮಾಡ್ಬೇಕು? ಮಂದಿರವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸದಾ ಶಾಂತಿಯಲ್ಲಿರ್ಬೇಕು. ನೀವೇನಂತೀರ? ನಾವೇನೋ ಶಾಂತಿಯಲ್ಲಿ ಇರ್ತೀವಿ, ಏನ್ ಮಾಡೋದು? ಮನೇಲಿ ಇರ್ತಾರಲ್ಲ ಅವ್ರು ನಮ್ಮನ್ನ ಶಾಂತಿಯಿಂದ ಇರ್ಲಿಕ್ಕೆ ಬಿಡೋದೇ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮನ್ನ ಅಶಾಂತ ಮಾಡ್ತಾರೆ, ಹೇಗಾದ್ರೂ ಮಾಡಿ ಜಗಳ ಮಾಡೋ ಹಾಗೆ ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರು ಏನಾದ್ರೂ ಮಾಡ್ಲಿ, ನಾನು ಸ್ವಯಂವನ್ನ ಆತ್ಮ ಅಂತ ತಿಳ್ಕೊಂಡ್ರೆ ಆತ್ಮದ ನಿಜ ಗುಣನೇ ಯಾವುದು? ಶಾಂತಿ. ಒಳಗಡೆ ಶಾಂತಿಯ ಅನುಭವ ಆದ ನಂತರ ಹೊರಗಡೆಯಿಂದ ಯಾರು ಏನ್ ಮಾಡಿದ್ರು ನಮ್ಮ ಮನಸ್ಸು ಸ್ವಲ್ಪ ಕೂಡ ವಿಚಲಿತ ಆಗಲ್ಲ. ಯಾವಾಗ? ನಾನು ಆತ್ಮ ಶಾಂತ ಸ್ವರೂಪ, ಶಾಂತ ಸ್ವರೂಪ ಅಂತ ಅನುಭವವನ್ನ ಮಾಡ್ಬೇಕು. ಇಷ್ಟ ದಿನ ನಾವೇನ್ ಸಂಕಲ್ಪ ಮಾಡ್ತಾ ಇದ್ವಿ? ನನಗೆ ಶಾಂತಿನೇ ಇಲ್ಲ, ಶಾಂತಿನೇ ಇಲ್ಲ. ಇಡೀ ದಿನ ಏನ್ ಹೇಳ್ತೀರಾ? ಶಾಂತಿನೇ ಇಲ್ಲ, ಶಾಂತಿನೇ ಇಲ್ಲ. ಒಂದೇ ವಿಚಾರ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ ಅನ್ನೋ ವಿಚಾರ ಏನ್ ಮಾಡ್ತದೆ? ಮನಸ್ಸಿನ ಅಶಾಂತಿಯನ್ನ ಹೆಚ್ಚು ಮಾಡ್ತಾ ಹೋಗ್ತದೆ. ಅದೇ ನಾವು ವಿಚಾರವನ್ನ ಪರಿವರ್ತನೆ ಮಾಡ್ಕೊಂಡು ನಾನು ಶಾಂತ ಸ್ವರೂಪ ಆತ್ಮ, ನನ್ನ ಮನಸ್ಸು ಶಾಂತವಾಗಿದೆ, ಶಾಂತವಾಗಿದೆ ಅಂತ ವಿಚಾರ ಮಾಡ್ತಾ ಹೋದ್ರೆ ಮನಸ್ಸೇನಾಗುತ್ತೆ? ಸಂಪೂರ್ಣ ಶಾಂತ ಆಗ್ತದೆ. ನನಗ್ ಶಾಂತಿ ಇಲ್ಲ ಅಂತ ಹೇಳ್ತಿರೋರು ಯಾರು? ಬೇರೆಯವರು? ನಾವೇ ಹೇಳ್ತಿದ್ದೀವಿ ತಾನೆ. ಹಾಗಿದ್ರೆ ಇವತ್ತಿಂದ ಏನ್ ಮಾಡೋಣ? ವಿಚಾರ ಚೇಂಜ್ ಮಾಡ್ಕೊಳ್ಳೋಣ. ನಾನು ಶಾಂತ ಸ್ವರೂಪ ಆತ್ಮ, ನನ್ನ ಮನಸ್ಸು ಶಾಂತವಾಗಿದೆ, ನನ್ನ ಪರಿವಾರದವರು ಶಾಂತವಾಗಿದ್ದಾರೆ, ನನ್ನ ಮನೆ ಕೂಡ ಶಾಂತವಾಗಿದೆ. ಈಗೇನ್ ಹೇಳ್ತೀವಿ? ನಮ್ ಪರಿವಾರದವ್ರು ಯಾವಾಗ್ಲೂ ಅಶಾಂತಿಯಲ್ಲೇ ಇರ್ತಾರೆ ಅಂತ ಹೇಳ್ತೀವಿ. ನಮ್ಮ ಮನೆಯವ್ರು ಯಾವಾಗ್ಲೂ ಅಶಾಂತಿಯಲ್ಲೇ ಇರ್ತಾರೆ ಅಂತ ಹೇಳ್ತೀವಿ. ನಮ್ಮ ಸಂಕಲ್ಪ ಅವ್ರಿಗೆ ಹೋಗಿ ತಲುಪ್ತದೆ, ಅದಕ್ಕೆ ಅವ್ರೇನ್ ಮಾಡ್ತಿರ್ತಾರೆ? ಅಶಾಂತಿ ವಶ ಆಗ್ತಾ ಇರ್ತಾರೆ, ಸಿಟ್ಟನ್ನ ಮಾಡ್ತಾ ಇರ್ತಾರೆ. ನಾವು ಅವರು ಶಾಂತವಾಗಿದ್ದಾರೆ, ಶಾಂತವಾಗಿದ್ದಾರೆ ಅನ್ನೋ ಸಂಕಲ್ಪವನ್ನ ಮಾಡ್ತಾ ಹೋದ್ರೆ ಅವರ ಮನಸ್ಸು ಏನಾಗ್ತದೆ? ಶಾಂತ ಆಗ್ತದೆ. ಅದೇ ರೀತಿ ನನ್ನ ಮನೆ ಶಾಂತಿಯ ಮಂದಿರ ಆಗಿದೆ. ನೀವು ಕುತ್ಕೊಂಡು ನನ್ನ ಮನೆ ಶಾಂತಿಯ ಮಂದಿರ ಆಗಿದೆ, ನನ್ನ ಮನೆ ತುಂಬಾ ಶಾಂತಿನೇ ಶಾಂತಿ ಇದೆ ಅನ್ನೋ ವಿಚಾರವನ್ನ ಮಾಡ್ತಾ ಹೋದ್ರೆ ನಿಮ್ಮ ಮನೆಯ ನಾಲ್ಕು ಕಡೆ ಏನಾಗ್ತದೆ? ಶಾಂತಿಯ ಪ್ರಕಂಪನ ಹರಡ್ತದೆ. ಆಗ ಅಶಾಂತ ವ್ಯಕ್ತಿಗಳು ನಿಮ್ಮನೆ ಒಳಗಡೆ ಬಂದ್ರೆ ಅವರಿಗೂ ಏನ್ ಅನುಭವ ಆಗ್ತದೆ? ಶಾಂತಿ ಅನುಭವ ಆಗ್ತದೆ. ಹೇಗೆ? ಬಿಸಿಲಲ್ಲಿ ಓಡಾಡ್ತಾ ಇರುವಂತಹ ನೀವು ಬಿಸಿಲಲ್ಲಿ ಓಡಾಡಿ ತಕ್ಷಣ AC ರೂಮಿಗೆ ಹೋದ್ರೆ ಏನಾಗ್ತದೆ? ತಣ್ಣಗಾಗ್ತದೆ ಇಲ್ವೋ? ತಂಪಿನ ಅನುಭವ ಆಗ್ತದೆ ತಾನೆ. ಬಹಳಷ್ಟು ಬಿಸಿಲಲ್ಲಿ ಇರುವಂತಹ ನಾವು AC ರೂಮಿಗೆ ಹೋದ ತಕ್ಷಣ ಹೇಗೆ ತಂಪಿನ ಅನುಭವ ಆಗ್ತದೋ ಹಾಗೆ ನಮ್ಮ ಮನೆಯಲ್ಲಿ ಶಾಂತಿ ಇದೆ, ಶಾಂತಿ ಇದೆ, ಶಾಂತಿ ಇದೆ ಅಂತ ಹೇಳಿ ನಾವು ಶಾಂತಿಯ ಪ್ರಕಂಪನವನ್ನ ಮನೆಯ ನಾಲ್ಕೂ ಕಡೆ ಸಂಕಲ್ಪದ ಮೂಲಕ ಹರಡಿದ್ರೆ ಯಾರೇ ನಮ್ಮ ಮನೆ ಒಳಗಡೆ ಕಾಲಿಟ್ರು ಅವ್ರಿಗೇನ್ ಅನುಭವ ಆಗ್ತದೆ? ಶಾಂತಿಯ ಅನುಭವ ಆಗ್ತದೆ. ಒಂದ್ ವೇಳೆ ಯಾರಾದ್ರೂ ಜಗಳ ಮಾಡ್ಬೇಕು ಅನ್ಕೊಂಡು ನಿಮ್ ಮನೆ ಒಳಗ್ ಬಂದ್ರೂ ಕೂಡ ನಿಮ್ ಮನೆ ಒಳಗಡೆ ಕಾಲಿಟ್ಟ ಮೇಲೆ ಅವ್ರಿಗೆ ಜಗಳ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಶಾಂತಿಯ ವೈಬ್ರೇಷನ್ ಅವರಿಗೆ ಜಗಳ ಮಾಡ್ಲಿಕ್ಕೆ ಬಿಡೋದಿಲ್ಲ.
ಅಂದ್ಮೇಲೆ ಏನ್ ಮಾಡ್ಬೇಕು? ಇಡೀ ದಿನ ನಾನು ಶಾಂತ ಸ್ವರೂಪ ಆತ್ಮ, ನನ್ನ ಮನಸ್ಸು ಹೇಗಿದೆ? ಶಾಂತವಾಗಿದೆ, ನನ್ನ ಪರಿವಾರದವರು ಶಾಂತವಾಗಿದ್ದಾರೆ ಮತ್ತು ನನ್ನ ಮನೆ ಕೂಡ ಶಾಂತಿಯ ಮಂದಿರ ಆಗಿದೆ ಅನ್ನುವಂತಹ ವಿಚಾರವನ್ನ ಮಾಡ್ಬೇಕು. ನಿನ್ನೆ ದಿನ ಏನ್ ವಿಚಾರ ಮಾಡಿದ್ರಿ? ಇನ್ನೇನ್ ವಿಚಾರ ಮಾಡಿದ್ರಿ? ನನ್ ಜೀವನದಲ್ಲಿ ಒಳ್ಳೇದೇ ಆಗ್ತಾ ಇದೆ, ನಾನು ಒಳ್ಳೆಯವನು, ನನಗೆ ಒಳ್ಳೇದೇ ಆಗ್ತಿದೆ, ನನ್ನ ಪರಿವಾರದವರಿಗೂ ಒಳ್ಳೇದೇ ಆಗ್ತಾ ಇದೆ, ಎಲ್ರಿಗೂ ಒಳ್ಳೇದಾಗ್ತದೆ, ನನಗೆ ಯಾವಾಗ್ಲೂ ಒಳ್ಳೇದೇ ಆಗ್ತದೆ, ಒಳ್ಳೇದೇ ಆಗ್ತದೆ ಅಂತ ನಿನ್ನೆ ವಿಚಾರ ಮಾಡಿದ್ವಿ. ಇವತ್ತು ಏನ್ ವಿಚಾರ ಮಾಡ್ಬೇಕು? ನಾನು ಶಾಂತ ಸ್ವರೂಪ ಆತ್ಮ, ನನ್ನ ಆಂತರ್ಯದಲ್ಲಿ ಮನಸ್ಸಿನಲ್ಲಿ ಅಪಾರ ಶಾಂತಿ ಇದೆ. ಶಾಂತಿ ಇದೆ ಅಂದ್ರೆ ನೀವು ಶಾಂತಿಗೋಸ್ಕರ ಎಲ್ಲೂ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಅವಾಗೇನಾಗ್ತದೆ? ಒಳಗಡೆ ಮನಸ್ಸಿನಲ್ಲಿ ನಿಮಗೆ ಅಪಾರ ಶಾಂತಿಯ ಅನುಭವ ಆಗ್ತದೆ. ಈಗ ನಾವೆಲ್ರೂ ಏನ್ ಮಾಡೋಣ? ಆ ಶಾಂತಿಯ ಅನುಭವವನ್ನ 3 ನಿಮಿಷ ಧ್ಯಾನದಲ್ಲಿ ಮಾಡಿ ಇವತ್ತಿನ ಪ್ರವಚನವನ್ನ ಮುಗಿಸೋಣ. ನಾಳೆ ದಿನ ಪುನಃ ನಾವು ನಮ್ಮ ಮನಸ್ಸನ್ನ ಚಿಂತೆಯಿಂದ ಮುಕ್ತ ಮಾಡಿಕೊಂಡು ಸಂಪೂರ್ಣ ಸುಖ ಶಾಂತಿ ಅನುಭವವನ್ನ ಮಾಡ್ಲಿಕ್ಕೆ ಗೀತೆಯಲ್ಲಿ ಪರಮಾತ್ಮ ನಮಗೆ ಅಂತಹ ಯಾವ ಜ್ಞಾನದ ಮಾತನ್ನ ತಿಳಿಸ್ತಾರೆ ಅನ್ನೋದ್ರ ಬಗ್ಗೆ ಪುನಃ ನಾಳೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡೋಣ. ಎಲ್ರು 3 ನಿಮಿಷ ಏಕಾಗ್ರತೆಯಿಂದ ಕುತ್ಕೊಳ್ಳಿ. ನಿಮ್ಮ ಕುತ್ತಿಗೆ, ಬೆನ್ನು ಎಲ್ಲವೂ ನೇರವಾಗಿರ್ಲಿ. ನಿಮ್ಮ ಎಲ್ಲಾ ವಿಚಾರವನ್ನ 2 ಹುಬ್ಬಿನ ಮಧ್ಯೆ ಭ್ರೂ ಮಧ್ಯದಲ್ಲಿ ಏಕಾಗ್ರಗೊಳಿಸಿ ಮನಸ್ಸಿನ ನೇತ್ರದಿಂದ ಮಸ್ತಕದ ಮಧ್ಯದಲ್ಲಿ ಸ್ವಯಂ ಅನ್ನು ನೋಡಿಕೊಳ್ಳಿ. ಅನುಭವ ಮಾಡಿ ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಅದ್ಭುತ ಶಕ್ತಿ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಅವಿನಾಶಿ ಶಕ್ತಿಯಾಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಮನಸ್ಸು ಶಾಂತವಾಗಿದೆ. ನನಗೆ ಆಂತರ್ಯದಲ್ಲಿ ಅಪಾರ ಶಾಂತಿಯ ಅನುಭವ ಆಗುತ್ತಿದೆ. ನನ್ನ ಮಸ್ತಕದಿಂದ ಅದ್ಭುತ ಶಾಂತಿಯ ಶಕ್ತಿಯ ಕಿರಣ ನನ್ನ ಶರೀರದ 4 ಕಡೆ ಹರಡುತ್ತಿದೆ. ಶಾಂತಿಯ ಶಕ್ತಿಯ ಕಿರಣಗಳು ನನ್ನ ಶರೀರದ ಪ್ರತಿಯೊಂದು ಅಂಗವನ್ನು ಶಾಂತ ಮಾಡುತ್ತಿದೆ. ಶಾಂತಿಯ ಅದ್ಭುತ ಶಕ್ತಿ ನನ್ನ ಶರೀರದ ಪ್ರತಿಯೊಂದು ಅಂಗದಲ್ಲಿರುವ ರೋಗವನ್ನು ಸಮಾಪ್ತಿ ಮಾಡುತ್ತಿದೆ. ಈ ಶಾಂತಿಯ ಶಕ್ತಿಯ ಪ್ರಕಂಪನದಿಂದ ನಾನು ರೋಗದಿಂದ ಮುಕ್ತ
ಮುಕ್ತನಾಗಿದ್ದೇನೆ, ಆರೋಗ್ಯವಂತ ಆತ್ಮನಾಗಿದ್ದೇನೆ. ನನ್ನ ಮಸ್ತಕದಿಂದ ಶಾಂತಿಯ ಪ್ರಕಂಪನ ನನ್ನ ಮನೆಯ 4 ಕಡೆ ಹರಡುತ್ತಿದೆ. ಶಾಂತಿಯ ಅದ್ಭುತ ಶಕ್ತಿ ನನ್ನ ಮನೆಯ ಅಶಾಂತಿಯನ್ನು ಸಮಾಪ್ತಿ ಮಾಡಿದೆ. ನನ್ನ ಮನೆ ಶಾಂತಿಯ ಮಂದಿರವಾಗಿದೆ. ಶಾಂತಿಯ ಅದ್ಭುತ ಶಕ್ತಿಯ ಪ್ರಕಂಪನ ನನ್ನ ಪರಿವಾರದವರನ್ನು ಕೂಡ ಶಾಂತ ಮಾಡಿದೆ. ನನ್ನಲ್ಲಿ ಅದ್ಭುತ ಶಾಂತಿಯ ಶಕ್ತಿ ಇದೆ. ನಾನು ಸ್ವಯಂ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ.